Dear students, welcome to history class. From previous video, we are learning about the Indian national movement. And here in previous class, we learnt about some important events of Indian national movement like the partition of Bengal, the Surat split, revolutionary terrorism, growth of communalism, Marley Minto reforms in 1909, Home Rule League movement, and Montague Chelmsford reforms in 1919. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ಕ್ಲಾಸ್ನಲ್ಲೂ ಸಹ ನಾವು ಭಾರತೀಯ ರಾಷ್ಟ್ರೀಯ ಚಳುವಳಿಯ ಕುರಿತಾದಂತೆ ಅಧ್ಯಯನವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಈ ಹಿಂದಿನ ವಿಡಿಯೋ ಕ್ಲಾಸಲ್ಲಿ ಭಾರತೀಯ ರಾಷ್ಟ್ರೀಯ ಚಳುವಳಿಯ ಪ್ರಮುಖ ಘಟನೆಗಳ ಕುರಿತಾದಂತೆ ಅಧ್ಯಯನವನ್ನು ಮಾಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಬಂಗಾಳದ ವಿಭಜನೆ ಅನ್ನುವಂಥದ್ದು 1905ರಲ್ಲಿ, ಸೂರತ್ನ ಒಡಕು ಅನ್ನುವಂತಹದ್ದು ಕಾಂಗ್ರೆಸ್ನಲ್ಲಿ ಆದಂತಹ ಎರಡು ವಿಭಾಗಗಳ ಕುರಿತಾದಂತೆ, ನಂತರದಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳನ್ನು, ಆ್ಯಂಡ್ ನೆಕ್ಸ್ಟ್ ನಾವು ಕೋಮುವಾದದ ಬೆಳವಣಿಗೆಯ ಕುರಿತಾದಂತೆಯೂ ಸಹ ಅಧ್ಯಯನವನ್ನು ಮಾಡಿದ್ದೇವೆ. ನಂತರ ಮಾರ್ಲೆ ಮಿಂಟೋ ಸುಧಾರಣೆಗಳು 1909ರ ವೇಳೆಗೆ ಅಧ್ಯಯನವನ್ನು ಮಾಡಿದಂತಹದ್ದು. ನಂತರ ಹೋಮ್ ರೂಲ್ ಲೀಗ್ ಚಳುವಳಿಯ ಕುರಿತಂತೆಯೂ ಸಹ ಈ ಅಧ್ಯಯನವನ್ನು ಮಾಡಿಕೊಂಡು ಬಂದಿದ್ದೇವೆ. ಆ್ಯಂಡ್ ನೆಕ್ಸ್ಟ್ ಮಾಂಟೆಗ್ಯೂ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳು 1919ರಲ್ಲಿ ಆದಂತಹದ್ದು, ಅದನ್ನು ಸಹ ನಾವು ಹಿಂದಿನ ವಿಡಿಯೋ ಕ್ಲಾಸಲ್ಲಿ ಅಧ್ಯಯನವನ್ನು ಮಾಡಿಕೊಂಡು ಬಂದಿದ್ದೇವೆ. ಟುಡೇ ವಿ ಆರ್ ಲರ್ನಿಂಗ್ ಅಬೌಟ್ ದ ಅನದರ್ ಸ್ಟೇಜ್ ಆಫ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ಎ ಥರ್ಡ್ ಸ್ಟೇಜ್. ನಾವು ಈಗ ನಂತರದ ಒಂದು ಹಂತ ಅಂದರೆ ಮೂರನೇ ಹಂತವನ್ನು ಅಧ್ಯಯನವನ್ನು ಮಾಡ್ತೇವೆ ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗಾಂಧಿಯನ್ ಎರಾ. ಈ ಒಂದು ಮೂರನೇ ಹಂತ ಅನ್ನುವಂಥದ್ದೇನಿದೆ ಅದನ್ನು ಗಾಂಧಿ ಯುಗ ಅಂಥೇಳಿಯೂ ಸಹ ಕರೆಯಲಾಗ್ತದೆ. ಫ್ರಮ್ 1990 to 1947 ಅಪ್ ಟು ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾ. 1919ರಿಂದ 1947 ಇಲ್ಲಿಯವರೆಗೂ ಸಹ ಮೂರನೇ ಹಂತ ಅಂತೇಳಿ ಕರಿತೇವೆ. ಅದನ್ನು ಗಾಂಧಿ ಯುಗ ಅನ್ನುವಂಥದ್ದಾಗಿಯೂ ಸಹ ಕರೆಯಲಾಗ್ತದೆ. ಯಾಕೆ ಈ ರೀತಿಯಾಗಿ ಅನ್ನುವಂಥದ್ದನ್ನು ನಾವು ಇನ್ನು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಆಲ್ರೆಡಿ ಫಸ್ಟ್ ಸ್ಟೇಜ್ ಇಟ್ ಈಸ್ ಫ್ರಮ್ 1885 to 1905. ಸೊ ಇಲ್ಲಿ ಮೊದಲನೇ ಹಂತ ಅನ್ನುವಂತಹದ್ದೇನಿದೆ ಅದು ಅಂದರೆ ಕಾಂಗ್ರೆಸ್ ಪ್ರಾರಂಭವಾದ ವರ್ಷದಿಂದ 1905ರವರೆಗೆ, 1885ರಿಂದ 1905ರವರೆಗೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅ ಮಾಡರೇಟ್ಸ್ ಪೀರಿಯಡ್, ಮಂದಗಾಮಿಗಳ ಯುಗ ಅನ್ನುವಂಥದ್ದಾಗಿಯೂ ಕರೆಯಲಾಗಿತ್ತು. ಆ್ಯಂಡ್ ಸೆಕೆಂಡ್ ಸ್ಟೇಜ್ ಇಟ್ ಈಸ್ ಫ್ರಮ್ 1905 to 1920. 1905ರಿಂದ 1920 ಅಂತಂದರೆ 1919-20ರ ವೇಳೆಯವರೆಗೂ ಸಹ ಎರಡನೇ ಹಂತ ಅನ್ನುವಂಥದ್ದಾಗಿ ಕರೆದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ದ ಪೀರಿಯಡ್ ಆಫ್ ಎಕ್ಸ್ಟ್ರೀಮಿಟ್ಸ್, ತೀವ್ರಗಾಮಿಗಳ ಅಥವಾ ಕ್ರಾಂತಿಕಾರಿಗಳ ಯುಗ ಅನ್ನುವಂಥದ್ದಾಗಿಯೂ ಸಹ ಕರೆಯಲಾಗಿತ್ತು. ಈಗ ಮೂರನೇ ಹಂತವನ್ನು ನಾವು ಏನು ಅಧ್ಯಯನವನ್ನು ಮಾಡ್ತೇವೆ ಅದನ್ನು ಗಾಂಧಿಯನ್ ಎರಾ ಅನ್ನುವಂಥದ್ದಾಗಿ ಕರಿತಾವೆ. ಗಾಂಧಿಯನ್ ಯುಗ ಅನ್ನುವಂಥದ್ದಾಗಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೀವಿ 1919ರಿಂದ 1947ರವರೆಗೂ ಸಹ. ಹೌದು. ಸೊ ಈ ಥರ್ಡ್ ಸ್ಟೇಜಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಯಾಕೆ ಈ ರೀತಿಯಾಗಿ ವೈ ದ ಥರ್ಡ್ ಸ್ಟೇಜ್ ಇಸ್ ಕಾಲ್ಡ್ ಎಸ್ ಗಾಂಧಿಯನ್ ಎರಾ, ಯಾಕೆ ಈ ರೀತಿಯಾಗಿ ಕರೆದ್ರಪ್ಪ ಅನ್ನುವಂಥದ್ದಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೊರಟ್ರೆ, ಮಹಾತ್ಮ ಗಾಂಧೀಜಿ played important role in this period, so it is called as ಗಾಂಧಿಯನ್ ಎರಾ. ಗಾಂಧೀಜಿಯವರು ಈ ಒಂದು ಸಂದರ್ಭದಲ್ಲಿ ಅಥವಾ ಈ ಒಂದು ಹಂತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೋಸ್ಕರವಾಗಿ ಈ ಯುಗವನ್ನು ಗಾಂಧಿ ಯುಗ ಅನ್ನುವಂಥದ್ದಾಗಿ ಕರೀತಾ ಹೋಗಿ ನಾನು ಇತಿಹಾಸಕಾರ. ಸೊ ಏನೇ ಆಗಿರಲಿ, ಇಂಟ್ರಡ್ಯೂಸ್ಡ್ ಸತ್ಯಾಗ್ರಹ ಇನ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಸತ್ಯಾಗ್ರಹವನ್ನು ಪರಿಚಯಿಸಿದ್ರು ಈ ಗಾಂಧೀಜಿಯವರು ಅನ್ನುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೇವೆ. ಇಟ್ ಈಸ್ ದ ಮೇನ್ ಟೂಲ್ ಫಾರ್ ಫೈಟಿಂಗ್ ಅಗೇನೆಸ್ಟ್ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ
ನಮಗೊಂದು ಅಸ್ತ್ರವನ್ನು ನೀಡಿದಂತಾಗಿತ್ತು, ಅಥವಾ ಈ ಒಂದು ಸತ್ಯಾಗ್ರಹ ಅನ್ನುವಂತಹ ಅಸ್ತ್ರವನ್ನು ಪರಿಚಯಿಸಿದ್ರು ಗಾಂಧೀಜಿ ಅನ್ನುವಂಥದ್ದಾಗಿ ಇತಿಹಾಸಕಾರ ನಮಗೆ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ಗಾಂಧೀಜಿಯವರ ಕುರಿತಂತೆ ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ, ಇದಕ್ಕಿಂತ ಪೂರ್ವದಲ್ಲಿ, ಭಾರತಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ಏನೇನು ಮಾಡ್ತಾ ಇದ್ರಪ್ಪ ಅನ್ನುವಂಥದ್ದನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ಮಹಾತ್ಮ ಗಾಂಧೀಜಿ, ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ, ಸೊ ಈ ಪ್ರಾಕ್ಟೀಸ್ಡ್ ಲಾ ಇನ್ ಸೌತ್ ಆಫ್ರಿಕಾ ಫ್ರಮ್ 1893 to 1914. ಇಲ್ಲಿ ಇತಿಹಾಸಕಾರ ಅವರ ಸ್ವಲ್ಪ ಹಿನ್ನಡೆಯನ್ನು ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ, ಹಿನ್ನೆಲೆಯನ್ನು. ಅದರ ಪ್ರಕಾರದಲ್ಲಿ 1893ರಿಂದ 1914ರವರೆಗೂ ಸಹ ಅದು ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಎನ್ನುವಂಥ ಆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ವಕೀಲಿ ವೃತ್ತಿಯನ್ನು ಮಾಡ್ತಾ ಇದ್ದಂಥವ್ರು. ಸೊ ಇಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಂಥವರು ಹಿ ರಿಟರ್ನ್ ಟು ಇಂಡಿಯಾ ಇನ್ 1915. 1915ರ ವೇಳೆಗೆ ಭಾರತಕ್ಕೆ ಬಂದಿದ್ರಂತೆ. ಆ್ಯಂಡ್ ಟ್ರಾವೆಲ್ಡ್ ವೈಡ್ಲಿ ಥ್ರೂ ಔಟ್ ಇಂಡಿಯಾ. ಭಾರತದಾದ್ಯಂತ ಇವರು ಮಾಡಿದರು, ಪ್ರಯಾಣವನ್ನು ಬೆಳೆಸಿದ್ರು, ಬೇರೆ ಬೇರೆ ಪ್ರದೇಶಕ್ಕೆ ಭೇಟಿಯನ್ನು ನೀಡಿದರು. ಆ್ಯಂಡ್ ಆಲ್ಸೋ ಅಂಡರ್ಸ್ಟುಡ್ ದ ಲಿವಿಂಗ್ ಕಂಡೀಷನ್ ಆಫ್ ದಿ ಇಂಡಿಯನ್ ಪೀಪಲ್ಸ್ ಇನ್ ದಟ್ ಟೈಮ್. 1915ರ ವೇಳೆಯಲ್ಲಿ ಬಂದಂಥವರು ಎಲ್ಲ ನೋಡಲಿಕ್ಕೆ, ಇಲ್ಲೆಲ್ಲ ಸುತ್ತಾಡಿದರು, ಭಾರತಾದ್ಯಂತ ವಿಸಿಟ್ ಮಾಡಿದರು ಬೇರೆ ಬೇರೆ ಪ್ರದೇಶಕ್ಕೆ. ಸೊ ಇಲ್ಲಿ ಭಾರತೀಯರ ಆ ಒಂದು ಜೀವನದ ಒಂದು ಸ್ಥಿತಿಗತಿಯನ್ನು ಇಲ್ಲಿ ಅಧ್ಯಯನವನ್ನು ಮಾಡಿದರು ಗಾಂಧೀಜಿಯವರು ಅನ್ನೋಂಥಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ಆಮೇಲೆ ಇನ್ 1916 he founded ಸಾಬರಮತಿ ಆಶ್ರಮ್ ಅಟ್ ಅಹಮದಾಬಾದ್ ಇನ್ ಗುಜರಾತ್. ಆಮೇಲೆ 1916ರ ವೇಳೆಗೆ ಸೊ ಇಲ್ಲಿ ಭಾರತದಲ್ಲಿಯೇ ಒಂದು ಆಶ್ರಮವನ್ನು ಪ್ರಾರಂಭವನ್ನು ಮಾಡಿದ್ರು, ಸಾಬರಮತಿ ಆಶ್ರಮ ಅನ್ನುವಂಥದ್ದಾಗಿ ಕರಿತಾ ಹೋಗ್ತೇವೆ. ಆ ಗುಜರಾತಿನ ಅಹಮದಾಬಾದ್ ಅನ್ನುವಂಥ ಒಂದು ಪ್ರದೇಶದಲ್ಲಿ 1916ರ ವೇಳೆಗೆ. ಸೊ ಇಲ್ಲಿಂದ ಅವರ ಆ ಹೋರಾಟ ಅನ್ನುವಂಥದ್ದು, ಈ ಸ್ಟ್ರಗಲ್ ಬಿಗಿನ್ಸ್ ಫ್ರಮ್ ಹಿಯರ್, ಇಲ್ಲಿಂದ ಪ್ರಾರಂಭವಾಗ್ತದೆ ಈ ಒಂದು ಗಾಂಧೀಜಿಯವರ ಹೋರಾಟ ಅನ್ನುವಂಥದ್ದು ಆ ಬ್ರಿಟಿಷರ ವಿರುದ್ಧ ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ಸತ್ಯಾಗ್ರಹ ಅನ್ನುವಂಥ ಒಂದು ಟೂಲನ್ನು ನಮಗೆ ನೀಡಿದರು ಅನ್ನುವಂಥದ್ದಾಗಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಸೊ ಏನಪ್ಪ ಅದು, ಯಾಕಾಗಿ ಅದು ಬಂತು ಅನ್ನುವಂಥಾಗಿ ನಾವು ನೋಡ್ತಾ ಹೋದರೆ, ವೆನ್ ಐ ವಾಸ್ ಇನ್ ಸೌತ್ ಆಫ್ರಿಕಾ ದರ್ ವಾಸ್ ಆಲ್ಸೋ ಸಮ್ ಕ್ರೈಸಿಸ್. ಸೊ ಅಲ್ಲಿಯೂ ಸಹ ಕೆಲವೊಂದು ಶೋಚನೀಯ ಪರಿಸ್ಥಿತಿ ಅನ್ನುವಂಥದ್ದಿತ್ತು. ಸೌತ್ ಆಫ್ರಿಕನ್ ಗೌರ್ಮೆಂಟ್ ಕನ್ಸಿಸ್ಟೆಡ್ ಆಫ್ ಮೈನಾರಿಟಿ ವೈಟ್ಸ್. They followed apartheid policy in there. There was also two races, white peoples and black peoples. One of the people, they are natives, they are black, and some few peoples, they are white, they are leading the government. So ಸೌತ್ ಆಫ್ರಿಕಾದಲ್ಲಿ ಅಲ್ಲಿ ಕೆಲವು ಬೆರಳಿಕೆಯಷ್ಟು ಜನರಿದ್ದಂತಹ, ಸ್ವಲ್ಪವೇ ಸ್ವಲ್ಪ ಇದ್ದಂತಹ ಬಿಳಿಯ ಜನಾಂಗ ಅನ್ನುವಂಥದ್ದು, ಇನ್ನೊಂದಿಷ್ಟು ಮೆಜಾರಿಟಿ ಆಗಿದ್ದುವಂತಹದ್ದು, ಹೆಚ್ಚಿನ ಜನಸಂಖ್ಯೆ ಇರುವಂಥದ್ದು ಅಲ್ಲಿನ ಮೂಲ ನಿವಾಸಿಗಳು, ಕರಿಯರು ಅನ್ನುವಂಥದ್ದಾಗಿ ಕರೀತಾ ಇದ್ರು. ಈ ರೀತಿಯಾದಂಥ ಒಂದು ಭೇದ ಭಾವ ನೀತಿಯನ್ನು, ವರ್ಣಭೇದ ನೀತಿಯನ್ನು ಅನುಸರಿಸಿದ್ರು ಆ ಬಿಳಿಯ ಜನಾಂಗ ಅನ್ನುವಂಥದ್ದು. ಅವರು ಇಡೀ ಒಂದು ಸರ್ಕಾರವನ್ನು ನಡೆಸ್ತಾ ಇದ್ದಂಥ ಆ ಜನಾಂಗವಾಗಿತ್ತು. ಸೊ ಆ ಕಾರಣದಿಂದಾಗಿ ಈ ಒಂದು ಸತ್ಯಾಗ್ರಹ ಅನ್ನುವಂಥದ್ದನ್ನು ಗಾಂಧಿ ಇಂಟ್ರಡ್ಯೂಸ್ಡ್ ಸತ್ಯಾಗ್ರಹ ಟೆಕ್ನಿಕ್ ಹಿಯರ್. ಸೊ ಇಲ್ಲಿ ಗಾಂಧೀಜಿಯವರು ಈ ರೀತಿಯಾದಂಥ ಒಂದು ಸತ್ಯಾಗ್ರಹ ಅನ್ನುವಂತಹ ಒಂದು ತಂತ್ರವನ್ನು ಇಲ್ಲಿ ಬಳಸಿದ್ರು ಅನ್ನುವಂಥಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಸತ್ಯಾಗ್ರಹ ಕನ್ಸಿಸ್ಟಿಂಗ್ ಆಫ್ ನಾನ್ ವೈಲೆನ್ಸ್ ಆ್ಯಂಡ್ ಪೀಸ್ಫುಲ್ ಫೈಟಿಂಗ್ ಫಾರ್ ಟ್ರೂತ್. ಈ ಸತ್ಯಾಗ್ರಹ ಅಂತಂದರೆ ಒಂದು ಅಹಿಂಸೆ ಅನ್ನುವಂಥ ತತ್ವವನ್ನು ಹೊಂದಿದಂಥದ್ದು ಮತ್ತು ಸತ್ಯಕ್ಕಾಗಿ ಶಾಂತಿಯುತವಾದಂತಹ ಹೋರಾಟವನ್ನು ಒಳಗೊಂಡಿದ್ದಂತಹ ಒಂದು ಆ ಪ್ರೊಸೆಸ್ ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ ಇತಿಹಾಸಕಾರ. ಏನೇ ಆಗಿರಲಿ, ಭಾರತದಲ್ಲಿಯೂ ಸಹ ಅದನ್ನು ಪರಿಚಯಿಸಿದ್ರು ಈ ಗಾಂಧೀಜಿಯವರು. ಸೊ ಇವರು ಭಾಗವಹಿಸಿದಂತಹ ಆ ಪ್ರಾರಂಭಿಕ ಹಂತ ಇನ್ ದ ಬಿಗಿನಿಂಗ್, he involved in 3
ಕ್ರಿಸಸ್ 3 ಪ್ರಮುಖವಾದಂತಹ ಆ ಹೋರಾಟಗಳಲ್ಲಿ ಅಥವಾ ಆ ಸಂಘರ್ಷಗಳಲ್ಲಿ ಭಾಗವಹಿಸಿದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಫಸ್ಟ್ ಒನ್ ಈಸ್ ಚಂಪಾರಣ್ ಸತ್ಯಾಗ್ರಹ ಇನ್ 1917. 1917ರಲ್ಲಿ ನಡೆದಂತಹದ್ದು ಚಂಪಾರಣ್ ಸತ್ಯಾಗ್ರಹ ಅನ್ನುವಂಥದ್ದು. ಇಟ್ ಇಸ್ ಆಲ್ಸೋ ಅ ಪೀಸಂಟ್ ಮೂಮೆಂಟ್. ಇದು ಒಂದು ರೈತರ ಹೋರಾಟ ಅನ್ನುವಂಥದ್ದಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಇಟ್ ಹ್ಯಾಲ್ಡ್ ಇನ್ ಬಿಹಾರ್. ಬಿಹಾರದಲ್ಲಿ ನಡೆದಂತಹ ಒಂದು ಘಟನೆ ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ ಇತಿಹಾಸಕಾರ. ಪೀಸಂಟ್ಸ್ ಆಫ್ ಚಂಪಾರಣ್ forced to grow 20:3 of their cultivating land indigo crop. It is called as ತೀನ್-ಖಾತಿಯ ಸಿಸ್ಟಮ್. ಸೊ ಇದನ್ನು ತೀನ್-ಖಾತಿಯ ಪದ್ಧತಿ ಅಂತೇಳಿ ಕರೆಯಲಾಗ್ತದೆ. ಏನಪ್ಪ ಅಂತಂದರೆ ಬಿಹಾರದಲ್ಲಿರುವಂಥ ಚಂಪಾರಣ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಹಳ್ಳಿ. ಸೊ ಅಲ್ಲಿ ಆ ರೈತರಿಗೆ 20ರಲ್ಲಿ ಇಡೀ ಭೂಮಿಯ 20 ಭಾಗದಲ್ಲಿ 3 ಭಾಗದಷ್ಟು ಇಂಡಿಗೋ ಬೆಳೆಯನ್ನು ಅಂದರೆ ನೀಲಿ ಬೆಳೆಯನ್ನು ಬೆಳಿಬೇಕು ಅನ್ನುವಂಥದ್ದಾಗಿ ಅಲ್ಲಿನ ಸರ್ಕಾರ ಅನ್ನುವಂಥದ್ದು ಅವರ ಮೇಲೆ ಪ್ರೆಷರನ್ನು ಹಾಕಿತ್ತು. ಸೊ ಈ ರೀತಿಯಾದಂತಹ ತೀನ್-ಖಾತಿಯ ಪದ್ಧತಿಯ ವಿರುದ್ಧವಾಗಿ ಹೋರಾಟಕ್ಕಿಳಿದ್ರು ಆ ರೈತರು. ಗಾಂಧೀಜಿ ಆಲ್ಸೋ ಫಾಟ್ ಅಗೇನೆಸ್ಟ್ ದ್ಯಾಟ್. ಸೊ ಆ ಒಂದು ತೀನ್-ಖಾತಿಯ ಪದ್ಧತಿಯ ವಿರುದ್ಧವಾಗಿ ಈ ಗಾಂಧೀಜಿಯವರು ಸಹ ಅವರ ಜೊತೆಗೆ ಸೇರಿ, ಅಂದರೆ ರೈತರ ಜೊತೆಗೆ ಸೇರಿ ಹೋರಾಟಕ್ಕೆ ಇಳಿದಂತಹ ಕ್ಷಣವನ್ನು ನಾವು ನೋಡ್ತಾ ಹೋಗ್ತೇವೆ. ಆ ಸಂದರ್ಭದಲ್ಲಿ ದೇ ವರ್ ಸಬ್ಜೆಕ್ಟೆಡ್ ಟು ಹೈ ರೆಂಟ್. ಅಲ್ಲಿನ ಪೀಸಂಟ್ಸ್ ಏನಿದ್ದಾರೆ, ಆ ಒಂದು ರೈತ ವರ್ಗ ಅನ್ನುವಂಥದ್ದು, ಅವರು ಹೆಚ್ಚಿನ ಗೇಣಿಯನ್ನು ಕೊಡಬೇಕಾಗಿತ್ತು. ಅವರ ಮೇಲೆ ಹೆಚ್ಚಿನ ಗೇಣಿಯನ್ನು ಹಾಕಲಾಗಿತ್ತು. ಆ್ಯಂಡ್ ಆಲ್ಸೋ ದೇ ಮಸ್ಟ್ ಪೇ ಇಲೀಗಲ್ ಡ್ಯೂಟೀಸ್ ಆ್ಯಂಡ್ ಫಿಕ್ಸ್ಡ್ ಪ್ರೈಸಸ್ ಬೈ ಯುರೋಪಿಯನ್ ಪ್ಲಾಂಟರ್ಸ್. ಸೊ ಇಲ್ಲಿ ಕೆಲವೊಂದು ಅಕ್ರಮವಾದಂತಹ ತೆರಿಗೆ ಬಾಕಿಯನ್ನು ಅವರು ಪೇ ಮಾಡಬೇಕಾಗಿತ್ತು. ಅದನ್ನು ಹಾಕ್ತಾಯಿದ್ರು ಆ ಯುರೋಪಿಯನ್ ಪ್ಲಾಂಟರ್ಸ್ಗಳು ಇದ್ದಾರೆ, ಆ ದೊಡ್ಡ ದೊಡ್ಡ ಮಾಲೀಕರುಗಳು. ಸೊ ಅವರು ಹಾಕಿದಂತಹ ಅಕ್ರಮವಾದಂತಹ ತೆರಿಗೆ ಬಾಕಿಯನ್ನು ಸಹ ಈ ಸಣ್ಣ ಪುಟ್ಟ ರೈತರುಗಳು ಕೊಡಬೇಕಾಗಿತ್ತು. ಅಷ್ಟೇ ಅಲ್ಲ, ಇಲ್ಲಿ ಸ್ಥಿರವಾದಂತಹ ಬೆಲೆಯನ್ನು ನೀಡಲಾಗ್ತಾ ಇತ್ತು. ಯಾವುದೇ ರೀತಿಯಂಥ ಫ್ಲೆಕ್ಸಿಬಿಲಿಟಿ ಇರಲಿಲ್ಲ. ಅಂದರೆ ಯಾವಾಗಲೂ ಸಹ ಒಂದೇ ಬೆಲೆ. ಫಾರ್ ಎಕ್ಸಾಂಪಲ್, 1 kgಗೆ ಒಂದು 10 ರೂಪಾಯಿ ಅಂತ ಇಟ್ಟುಕೊಂಡ್ರೆ ಅದನ್ನು ಹಲವಾರು ವರ್ಷಗಳವರೆಗೂ ಸಹ ಅದೇ ರೇಟನ್ನೇ ನೀಡ್ತಾ ಬರ್ತಾ ಇದ್ದಂಥದ್ದು. ಇಂತಹ ಸಿಸ್ಟಮನ್ನು ನಾವು ನೋಡ್ತಾ ಹೋಗ್ತೇವೆ. ಯಾವುದೇ ರೀತಿಯಂಥ ಬದಲಾವಣೆ ಅನ್ನುವಂಥದ್ದಿಲ್ಲ. ಕಾಲಕ್ಕೆ ತಕ್ಕಂಗೆ ಅದರ ಬದಲಾವಣೆಯನ್ನು ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ. ಸೊ ಅದೇ ಫಿಕ್ಸೆಡ್ ಪ್ರೈಸನ್ನೇ ನೀಡ್ತಾ ಇದ್ರು ಅವರ ಬೆಳೆಗೆ. ಇದರಿಂದ by this way the peasants of ಚಂಪಾರಣ್ they are suffered from the foreigners. ಆ ಒಂದು ವಿದೇಶಿಯರಿಂದ ಭಾರತೀಯ ರೈತರು, ಆ ಚಂಪಾರಣ್ನ ರೈತರು ಈ ತೊಂದರೆಗೊಳಗಾದಂಥ ಒಂದು ಪರಿಸ್ಥಿತಿಯಲ್ಲಿ ಗಾಂಧೀಜಿಯವರು ಅವರ ಜೊತೆ ಹೋರಾಟಕ್ಕೆ ನಿಂತಂಥದ್ದು. ಗಾಂಧಿ ಆರ್ಗನೈಸ್ಡ್ ದ ಪೀಸಂಟ್ ಮೂವ್ಮೆಂಟ್ ಇನ್ ಚಂಪಾರಣ್. ಇಟ್ ಈಸ್ ಕಾಲ್ಡ್ ಆಸ್ ಆರ್ ಫೇಮಸ್ ಆಸ್ ದ ಫಸ್ಟ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. ಇಲ್ಲಿ ಗಾಂಧೀಜಿಯವರು ಚಂಪಾರಣದಲ್ಲಿ ರೈತರ ಜೊತೆಗೆ ಸೇರಿಕೊಂಡು ರೈತರ ಹೋರಾಟವನ್ನು ಇಲ್ಲಿ ಪ್ರಾರಂಭಿಸಿದರು. ಸೊ ಇದನ್ನೇ ಮೊದಲ ಕಾಯ್ದೆಭಂಗ ಚಳುವಳಿ ಎನ್ನುವಂಥದ್ದಾಗಿ ಕರೆಯಲಾಗಿದೆ ಭಾರತದ ಇತಿಹಾಸದಲ್ಲಿ. ಸೊ ಫೈನಲಿ ಬ್ರಿಟಿಷ್ ಫೋರ್ಸ್ಡ್ ಟು ಅಬೋಲಿಷ್ ದ ತೀನ್-ಖಾತಿಯ ಸಿಸ್ಟಮ್ ಆ್ಯಂಡ್ compensate the Indian peasants. So finally agreed the British government by this movement. ಸೊ ಈ ಒಂದು ಚಳುವಳಿಯ ಕಾರಣದಿಂದಾಗಿ ಆ ಬ್ರಿಟಿಷ್ ಸರ್ಕಾರ ಅನ್ನುವಂಥದ್ದೇನಿದೆ ಅದು ತೀನ್-ಖಾತಿಯ ಒಂದು ಪದ್ಧತಿಯನ್ನು ಹಿಂತೆಗೆದುಕೊಳ್ಳಲಿಕ್ಕೆ ಒಪ್ಪಿಕೊಂಡು ಆ ರೀತಿಯಾಗಿ ಅದನ್ನು ಒತ್ತಾಯದ ಮುಖಾಂತರವಾಗಿ ಅದನ್ನು ಒಲಿಸಲಾಗಿತ್ತು ಬ್ರಿಟಿಷ್ ಸರ್ಕಾರವನ್ನು. ಅಷ್ಟೇ ಅಲ್ಲ, ಚಂಪಾರಣ್ನ ಭಾಗದ ಆ ರೈತರಿಗೆ ಪರಿಹಾರ ಸಹ ನೀಡುವಲ್ಲಿ ಯಶಸ್ವಿಯಾಗಿದ್ದರೂ ಈ ಗಾಂಧೀಜಿ ಅನ್ನುವಂಥದ್ದಾಗಿ ವರ್ಣಿಸ್ತಾ ಹೋಗ್ತಾನೆ ಇತಿಹಾಸಕಾರ. ಇಟ್ ಇಸ್ ಅ ಫಸ್ಟ್ ಮೂಮೆಂಟ್ ಆಫ್ ದ ಗಾಂಧೀಜಿ. ಆ್ಯಂಡ್ ಸೆಕೆಂಡ್ ಒನ್, ಎರಡನೇದು ಅಂತಂದರೆ ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಇನ್ 1918. 1918ರಲ್ಲಿ ನಡೆದಂತಹದ್ದು ಅಹಮದಾಬಾದ್ ಮಿಲ್ ಅಥವಾ ಗಿರಣಿ ಮುಷ್ಕರ. ಅಹಮದಾಬಾದ್ ಗಿರಣಿ ಮುಷ್ಕರದಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೊರಟ್ರೆ
Here in Ahmedabad, there was also dispute arose between mill owners and laborers of the mill for wages and bonus. ಸೊ ಇಲ್ಲಿ ಒಂದು ಗಿರಣಿಯಲ್ಲಿ ಆದಂತಹದ್ದು ಹೋರಾಟ ಅನ್ನುವಂತಾಗಿ ನಾವು ನೋಡ್ತಾ ಹೋಗ್ತೇವೆ. ಅಲ್ಲಿನ ಕೆಲಸಗಾರರಿಗೂ ಮತ್ತು ಆ ಗಿರಣಿ ಮಾಲೀಕರ ನಡುವಿನ ಹೋರಾಟವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ಯಾಕಾಗಿ ಅಂತಂದರೆ ಸಂಬಳಕ್ಕೋಸ್ಕರವಾಗಿ ಮತ್ತು ಬೋನಸ್ಸನ್ನು ನೀಡುವಂತೆ ಒತ್ತಾಯವನ್ನು ಮಾಡ್ತಾ ಇದ್ರು ಆ ಕಾರ್ಮಿಕರು, ಗಿರಣಿ ಕಾರ್ಮಿಕರು. ಸೊ ಅದಕ್ಕೋಸ್ಕರವಾಗಿ ಗಿರಣಿ ಕಾರ್ಮಿಕರ ಹೋರಾಟವಾಗಿತ್ತು. ಗಾಂಧೀಜಿ ಅಂಡರ್ಟುಕ್ ಫಾಸ್ಟ್ ರನ್ ಟು ಡೆತ್ ವಿತ್ ದ್ಯಾಟ್ ವರ್ಕರ್ಸ್. ಆ ವರ್ಕರ್ಸ್ಗಳ ಜೊತೆ ಸೇರಿ, ಆ ಒಂದು ಗಿರಣಿ ಕಾರ್ಮಿಕರ ಜೊತೆ ಸೇರಿ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ಆರಂಭವನ್ನು ಮಾಡಿದರು. ಸೊ ಇಟ್ ಈಸ್ ಎ ಫೇಮಸ್ ಆ್ಯಸ್ ದ ಫಸ್ಟ್ ಹಂಗರ್ ಸ್ಟ್ರೈಕ್. ಇದು ಮೊದಲ ಉಪವಾಸ ಸತ್ಯಾಗ್ರಹ ಅನ್ನುವಂಥದ್ದಾಗಿ ಈ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಅತ್ಯಂತ ಪ್ರಸಿದ್ಧಿಯಾದಂತಹದ್ದು ಈ ಒಂದು ಅಹಮದಾಬಾದ್ನಲ್ಲಿ ನಡೆದಂತಹದ್ದು. ಫೈನಲಿ ದ ಮಿಲ್ ಓನರ್ಸ್ ಅಗ್ರೀಡ್ ಟು ಇನ್ಕ್ರೀಸ್ ದ ವೇಜಸ್ ಆಫ್ ದಿ ಲೇಬರ್ಸ್ ಬೈ 35%. ಕೊನೆಗೂ ಸಹ ಇಟ್ ಇಸ್ ಆಲ್ಸೋ ಬಿಕಮ್ ಸಕ್ಸಸ್ಫುಲ್. ಗಾಂಧೀಜಿಯವರ ಈ ಹೋರಾಟ ಅನ್ನುವಂಥದ್ದು ಕೊನೆಗೂ ಸಹ ಯಶಸ್ಸನ್ನು ಕಂಡಿತ್ತು. ಮಿಲ್ನ ಓನರ್ ಏನಿದ್ದಾರೆ, ಗಿರಣಿ ಮಾಲೀಕ, 35% ಆ ಕಾರ್ಮಿಕರ ಆ ಒಂದು ಸ್ಯಾಲರಿಯನ್ನು, ಆ ಒಂದು ಸಂಬಳವನ್ನು ಹೆಚ್ಚಿಸುವುದಾಗಿ ಒಪ್ಪಿಕೊಂಡಿದ್ದರು. ಸೊ ಲೇಬರ್ಸ್ ವಿಡ್ರಾನ್ ದ ಸ್ಟ್ರೈಕ್. ಸೊ ಅಂತೂ ಯಶಸ್ವಿಯಾಗಿ ಆ ಒಂದು ಸ್ಟ್ರೈಕ್ ಸಹ ಮುಗಿದಿತ್ತು ಅನ್ನುವಂತಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್, ಮೂರನೆಯದಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಖೇಡಾ ಸತ್ಯಾಗ್ರಹ ಇನ್ 1918. 1918ರಲ್ಲಿ ನಡೆದಂಥದ್ದು ಖೇಡಾ ಸತ್ಯಾಗ್ರಹ ಅನ್ನುವಂಥದ್ದು ಹೆಲ್ಡ್ ಇನ್ ಗುಜರಾತ್ನಲ್ಲಿ ನಡೆದಂತಹದ್ದು. ಗುಜರಾತ್ ಫಾರ್ಮರ್ಸ್ ಫೇಸ್ಡ್ ಫಿಮೈನ್ ಇನ್ 1918. 1918ರ ವೇಳೆಗೆ ಈ ಒಂದು ಗುಜರಾತಿನ ಒಂದು ರೈತ ವರ್ಗ ಅನ್ನುವಂಥದ್ದು ಇದೆ, ಅವರು ಬಂದಂತಹ ಬರಗಾಲದ ಕಾರಣದಿಂದ ಶೋಚನೀಯ ಪರಿಸ್ಥಿತಿಯಲ್ಲಿದ್ದಂತಹ ಒಂದು ಸ್ಥಿತಿ 1918ರ ವೇಳೆಗೆ. So according to the revenue system or rules, farmers they exempted when yield less than 4/1. 4% ಒಂದು ಬೆಳೆ ಅನ್ನುವಂತಹದ್ದು ಬರಲಿಲ್ಲ, ಆದಾಯ ಅನ್ನುವಂಥದ್ದು ರೈತರಿಗೆ ಇರಲಿಲ್ಲ ಆ ವರ್ಷ ಅಂತಂದರೆ, ಆಗಿನ ಆ ಒಂದು ಕಾಲದ ಅಲ್ಲಿನ ಒಂದು ರೆವಿನ್ಯೂ ಸಿಸ್ಟಮ್ನ ಪ್ರಕಾರದಲ್ಲಿ, ಕಂದಾಯ ಒಂದು ರೂಲ್ಸ್ನ ಪ್ರಕಾರದಲ್ಲಿ ರೈತರು ಈ ಒಂದು ತೆರಿಗೆಯಿಂದ ಮುಕ್ತರಾಗಿದ್ದರು, ಕೊಡುವಂತೆ ಇರಲಿಲ್ಲ. ಅವರನ್ನು ಆ ರೀತಿಯಾಗಿ ರಿಯಾಯಿತಿಯನ್ನು ನೀಡಲಾಗಿತ್ತು ಆ ರೈತರಿಗೆ, 4/1 ಬೆಳೆ ಬರಲಿಲ್ಲ ಅಂತಂದರೆ. ಬಟ್ ಬ್ರಿಟಿಷ್ ಆಫೀಸರ್ಸ್ ರೆಫ್ಯೂಸ್ ರಿಸಂಪ್ಷನ್. ಸೊ ಈ ರೀತಿಯಾದಂತಹ ಒಂದು ಏನು ರಿಯಾಯಿತಿ ಅನ್ನುವಂಥದ್ದನ್ನು ನೀಡಲಿಕ್ಕೆ ಬ್ರಿಟಿಷ್ ಅಧಿಕಾರಿಗಳು ಒಪ್ಪಲಿಲ್ಲ. ಅಕಾರ್ಡಿಂಗ್ ಟು ರೆವಿನ್ಯೂ ರೂಲ್ಸ್, ದೇ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ದ ರೆವಿನ್ಯೂ ಟ್ಯಾಕ್ಸಸ್ ಇನ್ ದಟ್ ಟೈಮ್ಸ್, ಬಟ್ ರೆವಿನ್ಯೂ ಆಫೀಸರ್ಸ್ ದೇ ಆರ್ ನಾಟ್ ರೆಡಿ ಟು ರೆಸಂಪ್ಷನ್. ಸೊ ಆದರೆ ಆ ರಿಯಾಯಿತಿಯನ್ನು ಕೊಡಲಿಕ್ಕೆ ಅಲ್ಲಿನ ಆ ಒಂದು ಕಂದಾಯ ಅಧಿಕಾರಿಗಳು ಅವರು ತಯಾರಿರಲಿಲ್ಲ, ಅವರು ಒಪ್ಪಲಿಲ್ಲ. ಸೊ ಗಾಂಧೀಜಿ ಇನ್ವಾಲ್ವ್ಡ್ ಇನ್ ದಿಸ್ ಕೇಸ್. ಸೊ ಈ ಒಂದು ಏನು ಈ ರೈತರ ಪರವಾಗಿ ಗಾಂಧೀಜಿಯವರು ಹೋರಾಟಕ್ಕೆ ನಿಂತಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಆ್ಯಂಡ್ ಗಾಂಧೀಜಿ ಸೆಡ್ ದಟ್ ಟು ನಾಟ್ ಪೇ ಟ್ಯಾಕ್ಸಸ್ ಆ್ಯಂಡ್ ಆಲ್ಸೋ ಫೇಸ್ ಕಾನ್ಸಿಕ್ವೆನ್ಸಸ್. ಗಾಂಧೀಜಿಯವರು ಆ ರೈತರಿಗೆ ಹೇಳಿದರು, ಯಾವುದೇ ರೀತಿಯಾದಂಥ ತೆರಿಗೆಯನ್ನು ನೀವು ನೀಡಬೇಡಿ ಮತ್ತು ಏನೇ ಬರಲಿ, ಯಾವುದೇ ಪರಿಣಾಮವಾಗಲಿ ಅದನ್ನು ಎದುರಿಸುವಂತೆ ಗಾಂಧೀಜಿಯವರು ರೈತರಿಗೆ ಕರೆಯನ್ನು ಕೊಟ್ಟಿದ್ದರು. ಸೊ ಫಿಜಾನ್ಸ್ ಆಲ್ಸೋ ಡಿಡ್ ಲೈಕ್ ದ್ಯಾಟ್. ಫೈನಲಿ ಅಥಾರಿಟೀಸ್ ವರ್ ಫೋರ್ಸ್ಡ್ ಟು ಬಿಕಮ್ ಲಿಬರಲ್ ಆ್ಯಂಡ್ ಕಲೆಕ್ಟೆಡ್ ರೆವಿನ್ಯೂ ಹೂ ಹ್ಯಾಡ್ ಏಬಲ್ ಟು ಪೇ. ಸೊ ಇಲ್ಲಿಯೂ ಸಹ ಯಶಸ್ಸನ್ನು
ಗಾಂಧೀಜಿಯವರು ಪಡೆದುಕೊಂಡಿದ್ದರು. ಇಷ್ಟೆಲ್ಲ ಆದ ತರುವಾಯದಲ್ಲಿ ಅಲ್ಲಿನ ಸರ್ಕಾರ ಅನ್ನುವಂಥದ್ದು, ಅಲ್ಲಿನ ಆಡಳಿತ ಅನ್ನುವಂಥದ್ದು ಏನಿದೆ ಅದು ಉದಾರೀಕರಣವನ್ನು ಅನುಸರಿಸಿತ್ತು. ಅಧಿಕಾರಿಗಳು ಸಹ ಉದಾರಿತನವನ್ನು ಪ್ರದರ್ಶಿಸಿದರು ಮತ್ತು ಯಾರು ಆ ಕಂದಾಯವನ್ನು ನೀಡುವ ಒಂದು ಯೋಗ್ಯತೆ ಅಥವಾ ಶಕ್ತಿ ಇದೆಯೋ ಅವರಲ್ಲಿ, ಅಂತಹ ಒಂದು ಶ್ರೀಮಂತರ ಹತ್ರ ಮಾತ್ರ ಏನಿದೆ ಆ ಕಂದಾಯವನ್ನು ಸಂಗ್ರಹಣೆ ಮಾಡಲಿಕ್ಕೆ ಮುಂದಾಗಿತ್ತು. ಸೊ ಫೈನಲಿ ಗಾಂಧೀಜಿ ಗಾಟ್ ಸಕ್ಸಸ್ ಇನ್ ಹಿಯರ್ ಆಲ್ಸೋ. ಇಲ್ಲಿಯೂ ಸಹ ಈ ಒಂದು ಖೇಡಾ ಸತ್ಯಾಗ್ರಹದಲ್ಲಿಯೂ ಸಹ ಸಂಪೂರ್ಣ ಯಶಸ್ಸನ್ನು ಕಂಡಿದ್ದರು ಈ ಗಾಂಧೀಜಿ ಅನ್ನುವಂಥಾಗಿ ವರ್ಣನೆಯನ್ನು ಇತಿಹಾಸಕಾರ ನಮಗೆ ಮಾಡ್ತಾ ಹೋಗ್ತಾನೆ. ಆ್ಯಂಡ್ ನೆಕ್ಸ್ಟ್ ಮೇಜರ್ ಇವೆಂಟ್, ಇನ್ನೊಂದು ಪ್ರಮುಖವಾದಂತಹ ಒಂದು ಘಟನೆ ಅಂತಂದರೆ ಇಟ್ ಈಸ್ ಜಲಿಯನ್ ವಾಲಾಬಾಗ್ ಮಾಸ್ಕ್ರೆ ಇನ್ 1919. 1919ರಲ್ಲಿ ನಡೆದಂತಹದ್ದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಸೊ ಇಲ್ಲಿ ಏನಾಗಿತ್ತಪ್ಪ ಅನ್ನುವಂಥದ್ದನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಬ್ರಿಟಿಷ್ ಗೌರ್ಮೆಂಟ್ ಇಂಟ್ರೊಡ್ಯೂಸ್ಡ್ ರೌಲೆಟ್ ಆ್ಯಕ್ಟ್ ಇನ್ 1919. 1919ರ ವೇಳೆಗೆ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿತ್ತು ಈ ಬ್ರಿಟಿಷ್ ಸರ್ಕಾರ ಅನ್ನುವಂಥದ್ದು, ರೌಲತ್ ಕಾಯ್ದೆ ಅನ್ನುವಂಥದ್ದು. ಸೊ ಅಕಾರ್ಡಿಂಗ್ ಟು ದಿಸ್ ರೌಲತ್ ಆ್ಯಕ್ಟ್, ಇಟ್ ಅಲೌಡ್ ದ ಪೊಲೀಸ್ ಟು ಅರೆಸ್ಟ್ ಎನಿ ಪರ್ಸನ್ ವಿತೌಟ್ ವಾರೆಂಟ್. ಸೊ ಯಾವುದೇ ಒಂದು ಆಜ್ಞಾಪತ್ರವಿಲ್ಲದೆ ಒಬ್ಬ ಪೊಲೀಸ್ ವ್ಯಕ್ತಿ ಆತ ಯಾರನ್ನೂ ಸಹ ಅರೆಸ್ಟ್ ಮಾಡುವಂತಹ, ಯಾರನ್ನೂ ಸಹ ಬಂಧಿಸುವಂತಹ ಒಂದು ಆ ಕಾಯ್ದೆ ಅನ್ನುವಂತಹದ್ದು ಅವನಿಗೆ ಪರ್ಮಿಷನನ್ನು ನೀಡಿತ್ತು, ಸಂಪೂರ್ಣ ಅಧಿಕಾರವನ್ನು ಇಲ್ಲಿ ನೀಡಿತ್ತು ರೌಲತ್ ಕಾಯ್ದೆ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಇಂಡೆಫಿನಿಟ್ ಇಂಪ್ರಿಸನ್ಮೆಂಟ್ ವಿತೌಟ್ ಎನ್ಕ್ವೈರಿ. ಸೊ ಅಷ್ಟೇ ಅಲ್ಲ, ಅವನಿಗೆ ಆ ಅರೆಸ್ಟ್ ಆದಂತಹ ವ್ಯಕ್ತಿಗೆ, ಬಂಧಿತವಾದಂತಹ ವ್ಯಕ್ತಿಗೆ ಯಾವುದೇ ವಿಚಾರಣೆ ಇಲ್ಲದೆ ಅನಿರ್ದಿಷ್ಟಾವಧಿಯವರೆಗೆ, ಎಷ್ಟು ಕಾಲದವರೆಗೂ ಸಹ ಅವನನ್ನು ಸೆರೆವಾಸಕ್ಕೆ ತಳ್ಳುವಂತಹ ಅಧಿಕಾರವನ್ನು ನೀಡಿತು. ಸೊ ಈ ರೀತಿಯಾದಂತಹ ಒಂದು ಏನಿದೆ ಪರ್ಮಿಷನನ್ನು ರೌಲತ್ ಆ್ಯಕ್ಟ್ ಅನ್ನುವಂಥದ್ದು ತನ್ನ ಪೊಲೀಸರಿಗೆ ನೀಡಿತ್ತು. ಇಟ್ ಮೀನ್ಸ್ ಇಂಡಿಯನ್ ಪೀಪಲ್ಸ್ ಆರ್ ಇನ್ ಡೇಂಜರಸ್ ಕಂಡೀಷನ್. ದ ಪೊಲೀಸ್ಮನ್ ದೆ ಕ್ಯಾನ್ ಅರೆಸ್ಟ್ ಎನಿ ಒನ್. ಯಾರನ್ನೂ ಸಹ ಈಗ ಬ್ರಿಟಿಷ್ ಪೊಲೀಸರು ಅಥವಾ ಬ್ರಿಟಿಷ್ ಅಧಿಕಾರಿಗಳು ಅರೆಸ್ಟನ್ನು ಮಾಡ್ಬೋದು, ಏನೇ ಎನ್ಕ್ವೈರಿ ಇಲ್ಲದೆ ಇಂಪ್ರಿಸನ್ಮೆಂಟನ್ನು, ಜೈಲು ವಾಸಕ್ಕೆ ತಳ್ಳಬಹುದು. ಇಂತಹ ಒಂದು ಅವಕಾಶವನ್ನು ಆ ರೌಲತ್ ಕಾಯ್ದೆ ಅನ್ನುವಂಥದ್ದು ಆ ಭಾರತೀಯರ ವಿರುದ್ಧವಾಗಿ ನೀಡಿದಂತಹದ್ದು. ಇದು ಭಾರತೀಯರಿಗೆ ಅತ್ಯಂತ ಒಂದು ಕೆಟ್ಟ ಪರಿಣಾಮವನ್ನು ಬೀರಲಿಕ್ಕಿತ್ತು. ಸೊ ಆ ಕಾರಣದಾಗಿ ದ ಇಂಡಿಯನ್ಸ್ ಅಪೋಸ್ಡ್ ದಿಸ್ ಆ್ಯಕ್ಟ್. ಈ ಒಂದು ಕಾಯ್ದೆಯನ್ನು ಭಾರತೀಯರು ವಿರೋಧಿಸಿದರು. ಗಾಂಧೀಜಿ ಗೇವ್ ಕಾಲ್ ಫಾರ್ ಎ ಮೆಸ್ಸಿವ್ ಹರ್ತಾಳ್ ಆನ್ 6th April 1919. 1919 ಏಪ್ರಿಲ್ 6ರಂದು ಗಾಂಧೀಜಿಯವರು ಒಂದು ಬೃಹತ್ ಪ್ರತಿಭಟನೆಗೆ, ಒಂದು ಬೃಹತ್ ಒಂದು ಹೋರಾಟಕ್ಕೆ ಕರೆಯನ್ನು ನೀಡಿದರು. ಇಟ್ ಈಸ್ ಕಾಲ್ಡ್ ಆಸ್ ಮೆಸ್ಸಿವ್ ಹರ್ತಾಳ್. ಸೊ ಇದನ್ನು ಬೃಹತ್ ಆದಂತಹ ಪ್ರತಿಭಟನೆ, ಬೃಹತ್ ಹರತಾಳ ಅಂತೇಳಿ ಕರಿತಾ ಹೋಗ್ತೇವೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಮೆನಿ ಪಾರ್ಟ್ ಆಫ್ ಇಂಡಿಯಾ ಗಿವ್ ಸಪೋರ್ಟ್ ಟು ದಿಸ್ ಸ್ಟ್ರೈಕ್ ಬೈ ಪ್ರೊಸೆಷನ್ಸ್, ಸ್ಟ್ರೈಕ್ ಆ್ಯಂಡ್ ರ್ಯಾಲೀಸ್. ಎಲ್ಲ ಭಾರತದ ಎಲ್ಲ ಮೂಲೆಯಾದ್ಯಂತ ಈ ಒಂದು ಗಾಂಧೀಜಿಯವರು ಕರೆಕೊಟ್ಟಂತಹ ಹರ್ತಾಳಕ್ಕೆ ಒಂದು ಒಳ್ಳೆಯ ಪ್ರತಿಕ್ರಿಯೆ ಅನ್ನುವಂಥದ್ದು ದೊರೆತಿತ್ತು. ಎಲ್ಲ ಭಾಗದಿಂದಲೂ ಸಹ ಮೆರವಣಿಗೆಯನ್ನು ಮಾಡುವಂಥದ್ದು, ಮುಷ್ಕರವನ್ನು ಮಾಡುವಂಥದ್ದು, ಸೊ ಅದೇ ರೀತಿಯಾಗಿ ರ್ಯಾಲೀಸ್ಗಳನ್ನು ಮಾಡುವಂಥದ್ದು, ಇಂಥದ್ದೆಲ್ಲ ನಡೆಸ್ಕೊಂಡು ಬಂದಿದ್ದರು ಹೋರಾಟಕ್ಕೆ ನಿಂತಹ ಜನ. ಸೊ ಏನಾಗಲಿ ಫೈನಲಿ ಬ್ರಿಟಿಷ್ ಪೀಪಲ್ಸ್ ದೇ ರೆಸ್ಪಾಂಡೆಡ್ ವಿತ್ ಲಾಠಿ ಚಾರ್ಜ್ ಆ್ಯಂಡ್ ಅರೆಸ್ಟ್ಸ್ ಆನ್ ವಾಸ್ ಇನ್ವಾಲ್ವ್ಡ್ ಇನ್ ದಿಸ್ ಹರ್ತಾಳ್. ಯಾರು ಈ ಹರ್ತಾಳದಲ್ಲಿ ಅಂದರೆ ಸ್ಟ್ರೈಕ್ಗಳಲ್ಲಿ ಭಾಗವಹಿಸ್ತಾ ಇದ್ದಾರೋ ಅವರ ಮೇಲೆ ಬ್ರಿಟಿಷ್ ಸರ್ಕಾರ ಅನ್ನುವಂಥದ್ದೇನಿದೆ ಲಾಠಿ ಚಾರ್ಜ್ ಮಾಡುವ ಮೂಲಕವಾಗಿ ಮತ್ತು ಬಂಧಿಸುವ ಮುಖಾಂತರವಾಗಿ ಪ್ರತಿಕ್ರಿಯಿಸಿತು. ಮೆನಿ ಪ್ರೊಟೆಸ್ಟರ್ಸ್ ಅರೆಸ್ಟೆಡ್ ಆ್ಯಂಡ್ ಆಲ್ಸೋ ಲಾಠಿ ಚಾರ್ಜ್. ಹಲವಾರು ಜನ ಇದರಿಂದ ಗಾಯಗೊಂಡಂತಹದ್ದು, ಹಲವಾರು ಜನ ಅನ್ನುವಂಥವ್ರು ಇವರಲ್ಲಿ ಬಂಧಿತವಾದಂತಹ ಒಂದು ಸಂದರ್ಭವನ್ನು ನಾವು ಒಂದು ರೌಲತ್ ಕಾಯ್ದೆಯ ವಿರುದ್ಧವಾದಂತಹ ಹೋರಾಟದ ಸಂದರ್ಭದಲ್ಲಿ ನೋಡ್ತಾ ಹೋಗ್ತೇವೆ. ಆ್ಯಂಡ್ ಎ ಪ್ರೊಟೆಸ್ಟ್ ಹೆಲ್ಡ್ ಅಟ್ ಜಲಿಯನ್ ವಾಲಾಬಾಗ್ ಇನ್ ಅಮೃತ್ಸರ್, ಪಂಜಾಬ್. ಸೊ ನಮಗೆ
ಘಟನೆಯನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆನ್ 13th April 1919 there was also protest held at Jallianwala Bagh in ಅಮೃತ್ಸರ್. ಅಮೃತ್ಸರದಲ್ಲಿ ಬರುವಂತಹ ಅದರ ಹತ್ತಿರದಲ್ಲಿ ಇರುವಂತಹ ಜಲಿಯನ್ವಾಲಾ ಬಾಗ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ 1919 ಏಪ್ರಿಲ್ 13ರಂದು ಒಂದು ಹೋರಾಟ ಅನ್ನುವಂಥದ್ದು ಅಥವಾ ಶಾಂತಿಯುತವಾದಂತಹ ಒಂದು ಹೋರಾಟ ಅನ್ನುವಂಥದ್ದನ್ನು ನಡೆಸ್ತಾ ಇದ್ದರು ಜನರು. ಸೊ ಇಂತಹ ಒಂದು ಸಂದರ್ಭದಲ್ಲಿ ಇಟ್ ಈಸ್ ಆಲ್ಸೋ ಅಗೇನೆಸ್ಟ್ ರೌಲತ್ ಆ್ಯಕ್ಟ್. ಇದು ಸಹ ಏನಿತ್ತು ರೌಲತ್ ಕಾಯ್ದೆಯ ವಿರುದ್ಧವಾಗಿ ಹೋರಾಟವೇ ಆಗಿತ್ತು. ಆ್ಯಂಡ್ ಆಲ್ಸೋ ಇಟ್ ಈಸ್ ಇಂಟೆಂಡೆಡ್ ದರ್ already the leaders of the protesters they are arrested. So against that it held. ಸೊ ಈ ಒಂದು ಮತ್ತೊಂದು ಕಾರಣ ಅನ್ನುವಂಥದ್ದಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ ಅಲ್ಲಿ ಹೋರಾಟಗಾರರು ಏನಿದ್ರು ಅವರ ಮುಖಂಡರುಗಳನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿತ್ತು. ಸೊ ಅದರ ವಿರುದ್ಧವಾಗಿಯೂ ಸಹ ಹೋರಾಟ ಅನ್ನುವಂಥದ್ದು ನಡೀತಾ ಇತ್ತು. ಲೈಕ್ ಲೀಡರ್ಸ್ ಲೈಕ್ ಸೈಫುದ್ದೀನ್ ಕಿತ್ಲು ಆ್ಯಂಡ್ ಸತ್ಯಪಾಲ್ ದೇ ಆರ್ ಅರೆಸ್ಟೆಡ್ ಬೈ ಗೌರ್ಮೆಂಟ್. ಸೊ ಒಂದು ಬ್ರಿಟಿಷ್ ಗೌರ್ಮೆಂಟ್ ಅನ್ನುವಂಥದ್ದು ಆ ಜಲಿಯನ್ವಾಲಾ ಬಾಗ್ ಭಾಗದಲ್ಲಿರುವಂತಹ ಒಂದು ಹೋರಾಟಗಾರರ ನಾಯಕರಾಗಿರುವಂತಹ ಸೈಫುದ್ದೀನ್ ಕಿತ್ಲು ಮತ್ತು ಸತ್ಯಪಾಲ್ ಅನ್ನುವಂಥವರನ್ನು ಅರೆಸ್ಟ್ ಮಾಡಿತ್ತು. ಇದನ್ನು ವಿರೋಧಿಸಿ ಹೋರಾಟ ಅನ್ನುವಂಥದ್ದನ್ನು ಹಮ್ಮಿಕೊಳ್ಳಲಾಗಿತ್ತು ಜಲಿಯನ್ವಾಲಾ ಬಾಗ್ ಅನ್ನುವಂಥ ಪ್ರದೇಶದಲ್ಲಿ. ಸೊ ವೆನ್ ಪ್ರೊಟೆಸ್ಟ್ ಹೆಲ್ಡ್ ಇನ್ ಜಲಿಯನ್ವಾಲಾ ಬಾಗ್, ಜನರಲ್ ಡೈಯರ್ the commander of Amritsar surrounded the Bagh with his troops and ordered to shoot. ಸೊ ಇಲ್ಲಿ ಅಮೃತ್ಸರದ ಹತ್ತಿರವಿರುವಂತಹ ಜಲಿಯನ್ವಾಲಾ ಭಾಗದಲ್ಲಿ ಏನು ಪ್ರೊಟೆಸ್ಟ್ ನಡೀತಾ ಇತ್ತು ಅಂತಹ ಒಂದು ಜಲಿಯನ್ವಾಲಾ ಭಾಗದಲ್ಲಿ ಆ ಭಾಗವನ್ನು ಪೂರ್ತಿಯಾಗಿ ಬ್ರಿಟಿಷ್ ಒಂದು ಸೈನ್ಯ ಪಡೆ ಅನ್ನುವಂತಹದ್ದು ಜನರಲ್ ಡಯರ್ನ ನೇತೃತ್ವದಲ್ಲಿ, ಬ್ರಿಟಿಷ್ ಸೈನ್ಯದ ಅಧಿಕಾರಿ ಜನರಲ್ ಡಯರ್ ಅನ್ನುವಂಥ ಅಧಿಕಾರಿ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಸುತ್ತುವರಿದು ಆ ಹೋರಾಟಗಾರರನ್ನು. ಆ್ಯಂಡ್ ಜನರಲ್ ಡಯರ್ ಆರ್ಡರ್ ಟು ಶೂಟ್ ಆನ್ ಪ್ರೊಟೆಸ್ಟರ್ಸ್. ಇಲ್ಲಿ ಆ ನೆರೆದಿದ್ದಂತಹ ಒಂದು ಹೋರಾಟಗಾರರ ಮೇಲೆ ಗೋಲಿಬಾರನ್ನು ಮಾಡುವಂತೆ ಅಥವಾ ಗುಂಡನ್ನು ಹಾರಿಸುವಂತೆ ತನ್ನ ಸೈನಿಕರಿಗೆ ಆರ್ಡರನ್ನು ಮಾಡಿದ್ದ, ಆಜ್ಞೆಯನ್ನು ಮಾಡಿದ್ದ ಜನರಲ್ ಡಯರ್ ಅನ್ನುವಂಥ ಬ್ರಿಟಿಷ್ ಸೈನ್ಯಾಧಿಕಾರಿ. ಬೈ ದಿಸ್ ಶೂಟ್ ಥೌಸಂಡ್ಸ್ ಆಫ್ ಪೀಪಲ್ ಡೈಡ್ ಆ್ಯಂಡ್ ಥೌಸಂಡ್ಸ್ ವರ್ wounded because they did not have any arms. ಯಾವುದೇ ರೀತಿಯಾದಂಥ ಶಸ್ತ್ರಾಸ್ತ್ರ ಅವರ ಹತ್ರ ಇರಲಿಲ್ಲ. ಶಾಂತಿಯುತವಾದಂತಹ ಹೋರಾಟವಾಗಿತ್ತು. ಅಂಥದ್ರ ಮೇಲೆ ಇಲ್ಲಿ ಗೋಲಿಬಾರ್ ಅನ್ನುವಂಥದ್ದಾಗಿತ್ತು. ಸೊ ಇದರಿಂದ ಸಾವಿರಾರು ಜನ ಸಾವನ್ನಪ್ಪಿದ್ರು, ಸಾವಿರಾರು ಜನ ಗಾಯಾಳುಗಳಾಗಿ ಮಾರ್ಪಟ್ಟಿದ್ರು. ಹಿಸ್ಟೋರಿಯನ್ ಸೇಸ್ ದ್ಯಾಟ್ ವರ್ಲ್ಡ್ ವಾಸ್ ಶಾಕ್ಡ್ ಅಟ್ ದ ಬ್ರಿಟಿಷ್ ಬ್ರುಟಾಲಿಟಿ. ಸೊ ಈ ರೀತಿಯಾದಂತಹ ಒಂದು ಪಾಶವಿ ಕೃತ್ಯ ಏನಿದೆ ಇದನ್ನು ಕಂಡಂತಹ ಜಗತ್ತು, ಪ್ರಪಂಚ ಅನ್ನುವಂಥದ್ದು ಏನಿದೆ ಇದು ಆಘಾತಗೊಂಡಿತ್ತು ಅನ್ನುವಂಥದ್ದಾಗಿ ಈ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಕ್ರಿಯಾಲಿಟಿ ಆಫ್ ದಿ ಬ್ರಿಟಿಷ್ ಪೀಪಲ್ಸ್ ದೇ ಶೋನ್ಡ್ ಬೈ ದಿಸ್ ಶೂಟೌಟ್. ಈ ಒಂದು ಆ ಗುಂಡಿನ ದಾಳಿಯ ಮುಖಾಂತರವಾಗಿ ಅವರು ಇಡೀ ಪ್ರಪಂಚಕ್ಕೆ ತಮ್ಮ ಪಾಶವಿ ಕೃತ್ಯವನ್ನು, ತಮ್ಮ ಆ ಒಂದು ಕ್ರಿಯಾಲಿಟಿಯನ್ನು ಅವರು ಶೋ ಮಾಡಿದ್ರು. ಪೂರ್ತಿಯಾಗಿ ತಮ್ಮ ಈ ರೀತಿಯಾದಂಥ ಒಂದು ಭಯಂಕರತೆಯನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ರು. ಬಟ್ ಓನ್ಲಿ ರಿಕಾಲ್ಡ್ ದ ಜನರಲ್ ಡಯರ್. ಸೊ ಆ ಪ್ರಾಂತದಲ್ಲಿ ಆಫ್ಟರ್ ದ್ಯಾಟ್ ಜನರಲ್ ಡಯರ್ ವಾಸ್ ರಿಕಾಲ್ಡ್ ಟು ದ ನೇಟಿವ್ ಪ್ಲೇಸ್. ಇಂಗ್ಲೆಂಡಿಗೆ ವಾಪಸ್ ಅವನನ್ನು ಕರೆಸಿಕೊಂಡಿದ್ದೆ ವಿನಃ ನಾಟ್ ಗಿವನ್ ಎನಿ ಪನಿಷ್ಮೆಂಟ್ ಟು ಹಿಮ್. ಬ್ರಿಟಿಷ್ ಗೌರ್ಮೆಂಟ್ ಅನ್ನುವಂಥದ್ದಿಂದ ಯಾವುದೇ ರೀತಿಯಾದಂತಹ ಒಂದು ಶಿಕ್ಷೆಯನ್ನು ಜನರಲ್ ಡಯರ್ನಿಗೆ ನೀಡಲಿಲ್ಲ ಅನ್ನುವಂಥದ್ದಾಗಿ ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಸೊ ಈ ರೀತಿಯಾಗಿ ಬ್ರಿಟಿಷ್ ಗೌರ್ಮೆಂಟ್ ಇಂಡೈರೆಕ್ಟ್ಲಿ ಶೋನ್ಡ್ ಕ್ರಿಯಾಲಿಟಿ ಅಗೇನೆಸ್ಟ್ ಇಂಡಿಯನ್ಸ್. ಭಾರತೀಯರ ವಿರುದ್ಧವಾಗಿ ಆ ಬ್ರಿಟಿಷ್ ಸರ್ಕಾರ ಅನ್ನುವಂಥದ್ದು ಅನೇರವಾಗಿ ಅವನ ಮುಖಾಂತರವಾಗಿ, ಜನರಲ್ ಡಯರ್ನ ಮುಖಾಂತರವಾಗಿ ತನ್ನ
ಆ ಕ್ರೌರ್ಯವನ್ನು ಮೆರೆತಿತ್ತು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ದ ಫೇಮಸ್ ಪೋಯಟ್ ರವೀಂದ್ರನಾಥ್ ಟಾಗೋರ್ ರಿನೌನ್ಸ್ಡ್ ದ ನೈಟ್ಹುಡ್ ಇನ್ ಪ್ರೊಟೆಸ್ಟ್. ಸೊ ಇದು ಇದೆ, ಇಟ್ ಈಸ್ ಆನರ್ಡ್ ಬೈ ದ ಬ್ರಿಟಿಷ್ ಗೌರ್ಮೆಂಟ್. ಸೊ ಬಟ್ ಆಫ್ಟರ್ ದಿಸ್ ಇನ್ಸಿಡೆಂಟ್ ಇಟ್ ವಾಸ್ ರಿನೌನ್ಸ್ಡ್ ದಿಸ್ ರಿವಾರ್ಡ್. ಬ್ರಿಟಿಷ್ ಗೌರ್ಮೆಂಟ್ ಈಗಾಗಲೇ ರವೀಂದ್ರನಾಥ್ ಟಾಗೋರ್ ಅವರಿಗೆ ನೈಟ್ಹುಡ್ ಪ್ರಶಸ್ತಿಯನ್ನು ನೀಡಿತ್ತು. ಅದನ್ನು ಈ ರೀತಿಯಾದಂಥ ಒಂದು ಘಟನೆ ಆದ ತರುವಾಯದಲ್ಲಿ ಆ ಒಂದು ಪದವಿಯನ್ನು ಅವರು ತ್ಯಜಿಸಿದ್ರು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಅಂತೂ ಎಲ್ಲಿ ನೋಡಿದಲ್ಲಿ ಇಂತಹ ಒಂದು ಬ್ರಿಟಿಷರ ಒಂದು ಪಾಶವಿ ಕೃತ್ಯಕ್ಕೆ ವಿರೋಧಿ ಭಾವನೆಗಳು ಅಥವಾ ಧ್ವನಿಗಳು ಇಡೀ ಭಾರತಾದ್ಯಂತ ಕಂಡು ಬಂದಿತ್ತು. ಆ್ಯಂಡ್ ಅಷ್ಟೇ ಅಲ್ಲ, ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ ಅನದರ್ ಇನ್ಸಿಡೆಂಟ್ ಇನ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ಖಿಲಾಫತ್ ಮೂವ್ಮೆಂಟ್, ಖಿಲಾಫತ್ ಚಳವಳಿ ಅನ್ನುವಂಥದ್ದು ಸಹ ನಡೆದಿತ್ತು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಇಟ್ಸ್ ಎ ಮುಸ್ಲಿಂ ಮೂವ್ಮೆಂಟ್. ಇದು ಮುಸ್ಲಿಮರ ಚಳವಳಿ ಅನ್ನುವಂಥದ್ದಾಗಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಅಗೇನೆಸ್ಟ್ ಬ್ರಿಟಿಷರ ಆಡಳಿತದ ವಿರುದ್ಧವಾಗಿ. ಇಟ್ ಮೀನ್ಸ್ ಇಟ್ ಈಸ್ ಅಗೇನೆಸ್ಟ್ ಬ್ರಿಟಿಷರ ವಿರುದ್ಧವಾಗಿತ್ತು. ಸೊ ವೈ ಇಟ್ ಈಸ್ ಹೆಲ್ಡ್ ಇನ್ ಇಂಡಿಯಾ, ಭಾರತದಲ್ಲಿ ಯಾಕೆ ನಡೀತಪ್ಪ ಮುಸ್ಲಿಮರ ಈ ಒಂದು ಹೋರಾಟ ಅನ್ನುವಂಥದ್ದಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, Muslims all over the world, they were angry with the British for insult of Caliph. ಇಲ್ಲಿ ರಿಲಿಜಿಯಸ್ ಹೆಡ್ ಆಫ್ ದಿ ಮುಸ್ಲಿಮ್ಸ್, ಹಿ ವಾಸ್ ಇನ್ಸಲ್ಟೆಡ್ ಬೈ ಬ್ರಿಟಿಷ್ ಪೀಪಲ್ಸ್. ಬ್ರಿಟಿಷರು ಅಂತಾರೆ ಏನಿದ್ದಾರೆ ಅವರು ಆ ಮುಸ್ಲಿಂ ಒಂದು ಧರ್ಮನಾಯಕ ಖಲೀಫ ಅವನಿಗೆ ಒಂದು ಅವಮಾನವನ್ನು ಮಾಡಿದ್ರಂತೆ. ಅವನಿಗೆ ಆದಂತಹ ಅವಮಾನಕ್ಕೆ ವಿರುದ್ಧವಾಗಿ ಹೋರಾಟ ಇದು ಬ್ರಿಟಿಷರ ವಿರುದ್ಧವಾಗಿತ್ತು ಅನ್ನುವಂತಾಗಿ. ಇಟ್ ಇಸ್ ಪ್ಯೂರ್ಲಿ ರಿಲಿಜಿಯಸ್ ಪ್ರೊಟೆಸ್ಟ್, ಧಾರ್ಮಿಕವಾದಂಥ ಹೋರಾಟ ಇದು. ಏನೇ ಆಗಿರಲಿ ಇದು ಸಹ ಭಾರತದಲ್ಲಿ ನಡೆದಿತ್ತು ಅನ್ನುವಂತಾಗಿ ನಾವು ನೋಡ್ತಾ ಹೋಗ್ತೇವೆ. ಇನ್ ಇಂಡಿಯಾ, ಅಲಿ ಬ್ರದರ್ಸ್, ಮೌಲಾನಾ ಆಜಾದ್, ಹಕೀಮ್ ಅಜ್ಮಲ್ ಖಾನ್ ಆ್ಯಂಡ್ ಅದರ್ಸ್ ಫಾರ್ಮ್ಡ್ ಆಲ್ ಇಂಡಿಯಾ ಖಿಲಾಫತ್ ಕಮಿಟಿ ಆ್ಯಂಡ್ ಕಾಲ್ ಕಂಟ್ರಿ ವೈಡ್ ಅಗ್ರೆಷನ್. ಇಲ್ಲಿ ಈ ಮುಸ್ಲಿಂ ನಾಯಕರುಗಳು ಈ ಹೋರಾಟವನ್ನು ಯೋಜಿಸಿದಂಥದ್ದು. ಅದರಲ್ಲಿ ಅಲಿ ಸಹೋದರ್, ಮೌಲಾನಾ ಆಜಾದ್, ಹಕೀಮ್ ಅಜ್ಮಲ್ ಖಾನ್ ಮತ್ತು ಇತರರು ಸೇರಿಕೊಂಡು ಒಂದು ಆಲ್ ಇಂಡಿಯಾ ಖಿಲಾಫತ್ ಸಮಿತಿಯನ್ನು ರಚನೆಯನ್ನು ಮಾಡಿಕೊಂಡಿದ್ದರು ಮತ್ತು ಇಡೀ ಒಂದು ಭಾರತಾದ್ಯಂತ ಚಳುವಳಿಗೆ ಕರೆಯನ್ನು ನೀಡಿದರು ಮುಸ್ಲಿಮರಿಗೆ. ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಲ್ಸೋ ಗಿವನ್ ಸಪೋರ್ಟ್ ಟು ದೆಮ್. ಇಲ್ಲಿ ಆ ಖಿಲಾಫತ್ ಚಳುವಳಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಹ ಸಪೋರ್ಟನ್ನು ನೀಡಿತ್ತು. ತಿಲಕ್ ಆ್ಯಂಡ್ ಗಾಂಧೀಜಿ ಕನ್ಸಿಡರ್ಡ್ ದಿಸ್ ಈಸ್ ದ ಗೋಲ್ಡನ್ ಅಪರ್ಚುನಿಟಿ ಟು ಸಿಮೆಂಟ್ ಹಿಂದೂ ಆ್ಯಂಡ್ ಮುಸ್ಲಿಂ ಫ್ರೆಂಡ್ಶಿಪ್ ಇನ್ ಇಂಡಿಯಾ. ಭಾರತದಲ್ಲಿ ಏನು ಒಂದು ಕಮ್ಯುನಲ್ ಒಂದು ಧಾರ್ಮಿಕವಾದಂಥ ವಿಭಿನ್ನತೆ ಅನ್ನುವಂಥದ್ದು ಏನಾಗ್ತಾ ಇದೆ, ಕೋಮುವಾದ ಅನ್ನುವಂಥದ್ದು ಗ್ರೋತ್ ಆಗ್ತಾ ಇದೆ, ಆ ಬೆಳವಣಿಗೆಯನ್ನು ತಡೆಯಲಿಕ್ಕೆ ಒಂದು ಅವಕಾಶ ಅನ್ನುವಂಥದ್ದಾಗಿ ಅಥವಾ ಹಿಂದೂ ಮುಸ್ಲಿಮರ ನಡುವೆ ಒಂದು ಸ್ನೇಹಿತವಂಥ ಸಂಬಂಧವನ್ನು ಬೆಳೆಸಲಿಕ್ಕೆ ಇದು ಒಂದು ಪ್ರಮುಖವಾದಂಥ ಒಂದು ಘಟ್ಟ ಆಗ್ತದೆ ಅಥವಾ ಅವಕಾಶ ಅನ್ನುವಂಥದ್ದಾಗಿ ಈ ತಿಲಕರು ಮತ್ತು ಗಾಂಧೀಜಿಯವರು ಈ ರೀತಿಯಾಗಿ ಭಾವಿಸಿ ಆ ಖಿಲಾಫತ್ ಚಳುವಳಿಗೆ ತಮ್ಮ ಸಹಕಾರವನ್ನು ಘೋಷಣೆಯನ್ನು ಮಾಡಿದರು. ಸೊ ನೆಕ್ಸ್ಟ್ another incident is non-cooperation movement from 1920 to 1922. ಇನ್ನೊಂದು ಪ್ರಮುಖವಾದಂತಹ ಘಟನೆ ಅಂತಂದರೆ ನಾನ್ ಕೋಆಪರೇಷನ್ ಮೂಮೆಂಟ್, ಅಸಹಕಾರ ಚಳುವಳಿ ಅನ್ನುವಂಥದ್ದು 1920ರಿಂದ 1922 ವೇಳೆಗೆ ನಡೆದಂತಹ ಒಂದು ಘಟನೆಯಾಗಿ ನಾವು ನೋಡ್ತಾ ಹೋಗ್ತೇವೆ. ಎ ಸ್ಪೆಷಲ್ ಸೆಷನ್ ಫಾರ್ಮ್ಡ್ ಇನ್ 1920 ಅಟ್ ಕಲ್ಕತ್ತಾ. ಸೊ ಕಾಂಗ್ರೆಸ್ನ ಒಂದು ವಿಶಿಷ್ಟವಾದಂಥ ಅಥವಾ ವಿಶೇಷವಾದಂಥ ಸಭೆ ಅಧಿವೇಶನ ಅನ್ನುವಂಥದ್ದನ್ನು ಯೋಜಿಸಲಾಗಿತ್ತು ಕಲ್ಕತ್ತಾದಲ್ಲಿ. ಬಿಕಾಸ್ ಬಾಲಗಂಗಾಧರ್ ತಿಲಕ್ he was died on 1st August 1919. ಸೊ ಇಲ್ಲಿ ಇದಕ್ಕೆ ಕಾರಣ ಏನಪ್ಪ, ಈ ಒಂದು ವಿಶೇಷ ಅಧಿವೇಶನಕ್ಕೆ ಕಾರಣ ಅಂತಂದರೆ ಆಗಸ್ಟ್ 1, 1919ಕ್ಕೆ ಬಾಲಗಂಗಾಧರ ತಿಲಕರು ಸಾವನ್ನಪ್ಪಿದ್ರು. ಸೊ ದ ರೆಸ್ಪಾನ್ಸಿಬಿಲಿಟಿ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್
It is a fell on the leaders like ಗಾಂಧೀಜಿ, ಸಿ.ಆರ್. ದಾಸ್ ಆ್ಯಂಡ್ ನೆಹರು. ಸೊ ಈಗ ಬಾಲಗಂಗಾಧರ ತಿಲಕರ ಸಾವಿನಿಂದಾಗಿ ಆ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅದರ ಅಧ್ಯಕ್ಷತೆ ಇಲ್ಲದೆ ಹೋದ ಕಾರಣಕ್ಕೋಸ್ಕರವಾಗಿ ಆ ಒಂದು ಜವಾಬ್ದಾರಿ ಗಾಂಧೀಜಿ, ಸಿ.ಆರ್. ದಾಸ್ ಮತ್ತು ನೆಹರೂರವರ ಹೆಗಲ ಮೇಲಿತ್ತು. ಸೊ ಆ ಕಾರಣದಿಂದಾಗಿ ದ ಕಲ್ಕತ್ತಾ ಸೆಷನ್ ಹೆಲ್ಡ್, ಸ್ಪೆಷಲ್ ಸೆಷನ್ ಹೆಲ್ಡ್ ಇನ್ 1920, 1920 ವೇಳೆಗೆ ಇಂತಹ ಒಂದು ಸ್ಪೆಷಲ್ ವಿಶೇಷವಾದಂಥ ಅಧಿವೇಶನವನ್ನು ನಡೆಸಲಾಗಿತ್ತು. ಆ್ಯಂಡ್ ಹಿಯರ್ ಗಾಂಧೀಜಿ ನೇಷನ್ ವೈಡ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಕ್ಸೆಪ್ಟೆಡ್ ಇನ್ ದಿಸ್ ಸೆಷನ್. ಸೊ ಇಲ್ಲಿ ಈ ಒಂದು ಸಂದರ್ಭದಲ್ಲಿ, ಈ ಒಂದು ವಿಶೇಷ ಅಧಿವೇಶನದಲ್ಲಿ ಗಾಂಧೀಜಿಯವರ ಈ ನಾನ್ ಕೋಆಪರೇಷನ್, ಅಸಹಕಾರ ಚಳುವಳಿ ಅನ್ನುವಂಥದ್ದಿಂದೆ ಇದನ್ನು ಮನ್ನಿಸಲಾಗಿತ್ತು. ಸಂಪೂರ್ಣವಾಗಿ ಇಡೀ ದೇಶದಾದ್ಯಂತ ಇದನ್ನು ಜರುಗುವಂತೆ ಕ್ರಿಯಾಶೀಲಕ್ಕೆ ತರುವ ಒಂದು ಪ್ರಯತ್ನಕ್ಕೆ ಇಲ್ಲಿ ಮುನ್ನುಡಿಯನ್ನು ಬರೆಯಲಾಗಿತ್ತು. ಸೊ ದ ಸ್ಟೂಡೆಂಟ್ಸ್, ಇಂಡಿಯನ್ ಸ್ಟೂಡೆಂಟ್ಸ್ ಬೈಕಾಟೆಡ್ government schools and colleges and joined institutions like ಕಾಶಿ ವಿದ್ಯಾಪೀಠ, ಜಾಮಿಯಾ ಮಿಲ್ಲಾ ಇಸ್ಲಾಮಿಯಾ, ಗುಜರಾತ್ ವಿದ್ಯಾಪೀಠ ಎಟ್ಸೆಟ್ರಾ. ಸೊ ಇಲ್ಲಿ ಅಸಹಕಾರ ಚಳುವಳಿಯ ಕಾರಣದಿಂದಾಗಿ ಭಾರತೀಯ ಯಾರ್ಯಾರು ವಾಸ್ ಸ್ಟಡಿಯಿಂಗ್ ಇನ್ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್, ಇಟ್ ಮೀನ್ಸ್ ಇಟ್ ಈಸ್ ರನ್ ಬೈ ಬ್ರಿಟಿಷ್ ಗೌರ್ಮೆಂಟ್, ಸೊ ದೇ ಬೈಕಾಟೆಡ್. ಆ ಎಲ್ಲ ಒಂದು ಗೌರ್ಮೆಂಟ್ ಶಾಲಾ ಕಾಲೇಜುಗಳೇನಿದ್ದಾವೆ ಅಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾ ಇದ್ದಂಥವರು ಅದನ್ನು ಬಿಟ್ಟು ಬಂದಿದ್ದರು. ಯಾಕೆಂತಂದರೆ ಅದು ಬ್ರಿಟಿಷ್ ಸರ್ಕಾರ ನಡೆಸ್ತಾ ಇತ್ತು, ಅದಕ್ಕೋಸ್ಕರವಾಗಿ ಅದರ ವಿರುದ್ಧವಾಗಿ ಹೋರಾಟ. ಸೊ ಬಂದಂಥವರು ಆ ಬ್ರಿಟಿಷ್ನ ಗೌರ್ಮೆಂಟ್ನ ಶಾಲಾ ಕಾಲೇಜುಗಳನ್ನು ಬಿಟ್ಟಂಥವರು ಭಾರತೀಯ ಶಾಲಾ ಕಾಲೇಜುಗಳಾದಂತಹ ಪ್ರಮುಖ ಇನ್ಸ್ಟಿಟ್ಯೂಷನ್ ಅಂತಂದರೆ ಆವಾಗಿನ ಪ್ರಮುಖವಾದಂತಹದ್ದು ಕಾಶಿ ವಿದ್ಯಾಪೀಠ, ಜಾಮಿಯಾ ಮಿಲ್ಲಾ ಇಸ್ಲಾಮಿಯಾ ಅನ್ನುವಂಥ ಮುಸ್ಲಿಂ ವಿದ್ಯಾಪೀಠ, ಇನ್ನೊಂದು ಗುಜರಾತ್ ವಿದ್ಯಾಪೀಠ, ಹೀಗೆ ಪ್ರಮುಖವಾದಂತಹ ಭಾರತೀಯ ಒಂದು ಶಾಲಾ ಕಾಲೇಜುಗಳನ್ನು ಸೇರಲಿಕ್ಕೆ ಪ್ರಾರಂಭವಾಗಿತ್ತು. ಇದು ಸಹ ಒಂಥರಂಥ ಹೋರಾಟ. ಕೋರ್ಟ್ಸ್, ಆಫೀಸರ್ಸ್ ಆ್ಯಂಡ್ ಲೆಜಿಸ್ಲೇಟರ್ಸ್ ವರ್ ಬೈಕಾಟೆಡ್. ಅಷ್ಟೇ ಅಲ್ಲ, ಯಾರು ಆ ಒಂದು ಕೋರ್ಟ್ಗಳಲ್ಲಿದ್ದರು, ಸೊ ಅಂತಹ ನ್ಯಾಯ ವಕೀಲಿ ವೃತ್ತವನ್ನು ಮಾಡ್ತಾ ಇದ್ದಂಥವ್ರು, ಬೇರೆ ಬೇರೆ ವೃತ್ತಿಯನ್ನು ಮಾಡ್ತಾ ಇದ್ದಂಥವ್ರು, ಆಫೀಸ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥವ್ರು, ಜೊತೆಗೆ ಶಾಸಕಾಂಗ ಒಂದು ಶಾಸಕರಾಗಿಯೂ ಸಹ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಂಥವ್ರು ಎಲ್ಲರೂ ಸಹ ಆ ಒಂದು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಹೊರನಡೆದಿದ್ದರು ಅನ್ನುವಂತಾಗಿ ಅಥವಾ ಬಹಿಷ್ಕರಿಸಿದ್ರು ಅನ್ನುವಂತಾಗಿ ವರ್ಣಿಸ್ತಾ ಹೋಗ್ತಾನೆ ಇತಿಹಾಸಕಾರ. ಆ್ಯಂಡ್ ಫಾರಿನ್ ಗೂಡ್ಸ್ ಆಲ್ಸೋ ಬೈಕಾಟೆಡ್. ವಿದೇಶಿ ವಸ್ತುಗಳನ್ನೂ ಸಹ ಇಲ್ಲಿ ಬಹಿಷ್ಕಾರವನ್ನು ಹಾಕಲಾಗಿತ್ತು. ಆ್ಯಂಡ್ ಆಲ್ಸೋ ಬರ್ನ್ಡ್ ದ್ಯಾಟ್ ಫಾರಿನ್ ಗೂಡ್ಸ್ ಇನ್ ಪಬ್ಲಿಕ್. ಅಷ್ಟೇ ಅಲ್ಲ, ಇನ್ನು ಜನರು ಕಾಣುವಂತೆ ಎಲ್ಲ ಒಂದು ಸಾರ್ವಜನಿಕರ ಎದುರಿಗೆ ವಿದೇಶಿ ವಸ್ತುವನ್ನು ಸುಡುವಂತಹ ಒಂದು ಕೆಲಸವನ್ನು ಪ್ರಾರಂಭವನ್ನು ಮಾಡಿತ್ತು ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮುಖಂಡತ್ವದಲ್ಲಿ ಎಲ್ಲ ಹೋರಾಟಗಾರರು. ಸೊ ಫಾರಿನ್ ಗೂಡ್ಸ್ ಆರ್ ಬೈಕಾಟೆಡ್. ಸೊ ಯೂಸ್ಡ್ ಖಾದಿ ಫಾರ್ ಕ್ರಿಯೇಟ್ ಅವೇರ್ನೆಸ್ ಆಫ್ ಸ್ವದೇಶಿ ಮೂಮೆಂಟ್ ಆಲ್ಸೋ ದೆ. ಅಲ್ಲಿ ಸ್ವದೇಶಿ ಚಳವಳಿ ಸಹ ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ವಿದೇಶಿ ವಸ್ತುಗಳ ಬದಲಾಗಿ ವಿದೇಶಿ ಒಂದು ಪ್ರಮುಖವಾಗಿ ಬಟ್ಟೆಗಳ ಬದಲಾಗಿ ಖಾದಿ ಬಟ್ಟೆಯನ್ನು ಉಪಯೋಗಿಸುವಂತಹ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಅಥವಾ ಒಂದು ಜನರಲ್ಲಿ ಸ್ವದೇಶದ ಒಂದು ವಸ್ತುಗಳ ಕುರಿತಾದಂತೆ ಜಾಗೃತಿಯನ್ನು ಉಂಟು ಮಾಡಲಿಕ್ಕೋಸ್ಕರವಾಗಿ ಖಾದಿ ಬಟ್ಟೆಯನ್ನು ತೊಡುವಂತಹ ಒಂದು ಕಾರ್ಯವನ್ನು ಕೈಗೊಳ್ಳಲಾಗಿತ್ತು ಅಥವಾ ಹಮ್ಮಿಕೊಳ್ಳಲಾಗಿತ್ತು. ಟೈಟಲ್ಸ್ ಆ್ಯಂಡ್ ಹಾನರ್ಸ್ ವಿಚ್ ವಾಸ್ ಗಿವನ್ ಬೈ ಬ್ರಿಟಿಷ್, ಇಟ್ ಈಸ್ ಆಲ್ಸೋ ರೆಫ್ಯೂಸ್ಡ್ ಆ್ಯಂಡ್ ರಿಟರ್ನ್ಡ್. ಬ್ರಿಟಿಷ್ ಗೌರ್ಮೆಂಟ್ ಕೊಟ್ಟಂತಹ ಒಂದು ಏನೇನೆಲ್ಲ ಬಿರುದಾವಳಿಗಳಿದ್ದಾವೆ ಅಥವಾ ಅವಾರ್ಡ್ಗಳಿದ್ದಾವೆ ಅವನ್ನೆಲ್ಲ ವಾಪಸ್ ಕೊಟ್ಟಿದ್ರು ಮತ್ತು ಅದನ್ನು ರಿಜೆಕ್ಟ್ ಮಾಡಿತು ಭಾರತೀಯರು. ಸೊ ಏನೇ ಆಗಿರಲಿ, ಬಟ್ ಫೈನಲಿ ಇನ್ 5th February 1922 ಗಾಂಧೀಜಿ ಸಡನ್ಲಿ ವಿಡ್ರಾನ್ ದಿಸ್ ಮೂಮೆಂಟ್ ಬಿಕಾಸ್ ಆಫ್ ಚೌರಿ ಚೌರಾ ಇನ್ಸಿಡೆಂಟ್. ಒಂದು ಚೌರಿ ಚೌರಾ ಇನ್ಸಿಡೆಂಟ್ನ ಕಾರಣದಿಂದಾಗಿ ಭಾರತೀಯ ಹೋರಾಟಗಾರರು ಇಷ್ಟೆಲ್ಲ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ
ಗಾಂಧೀಜಿಯವರು 5 ಫೆಬ್ರವರಿ 1922ರ ವೇಳೆಗೆ ಆ ಒಂದು ಅಸಹಕಾರ ಚಳುವಳಿಯನ್ನು ಏಕಾಏಕಿ ವಾಪಸ್ ತೆಗೆದುಕೊಂಡಿದ್ದರು ಅಥವಾ ನಿಲ್ಲಿಸಿದರು. ಸೊ ಯಾಕೆ ಅಂತಂದರೆ ಒಂದು ಚೌರಿ ಚೌರ ಅನ್ನುವಂಥ ಘಟನೆ ಇದಕ್ಕೆ ಕಾರಣವಾಗಿತ್ತು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹಾಗೆ ವಾಟ್ ಹ್ಯಾಪನ್ಡ್ ಇನ್ ಚೌರಿ ಚೌರ. ಚೌರಿ ಚೌರ ಅನ್ನುವಂತಹ ಒಂದು ಪ್ರದೇಶದಲ್ಲಿ ನಡೆದಂಥ ಒಂದು ಘಟನೆ. ಮಾಬ್ ಇನ್ ಪ್ರೊಸೆಷನ್ ವಾಸ್ ಪ್ರೊವೋಕ್ಡ್ ಫ್ಯೂ ಪೊಲೀಸ್ಮನ್ ಅಟ್ ಚೌರಿ ಚೌರ. ಇಟ್ಸ್ ಇನ್ ಯು ಪಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಬರುವಂಥ ಚೌರಿ ಚೌರ ಅನ್ನುವಂಥ ಪ್ರದೇಶದಲ್ಲಿ ಅಲ್ಲಿ ಒಂದು ಹೋರಾಟಗಾರರ ಗುಂಪು ಅನ್ನುವಂಥದ್ದು ಮೆರವಣಿಗೆಯನ್ನು ಹೊರಟಿತ್ತು. ಸೊ ಕೆಲವು ಪೊಲೀಸರು ಆ ಒಂದು ಮೆರವಣಿಗೆಯನ್ನು ತಡೀಲಿಕ್ಕೆ ಪ್ರಯತ್ನಿಸಿದರು, ಚದುರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಸೊ ರಿಸಲ್ಟೆಡ್ ದ್ಯಾಟ್ ಇಟ್ ಮೀನ್ಸ್ ದೇ ಫೋರ್ಸ್ಫುಲಿ ಟ್ರೈಡ್ ಟು ಪ್ರಿವೋಕ್ ದ ಮಾಬ್. ಸೊ ಅಂತೂ ಏನಿದ್ದಾವೆ ಅಂತೂ ಆ ಚೌರಿ ಚೌರದಲ್ಲಿ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಏನಿದ್ದಾರೆ ಅವರು ಭಾರತೀಯ ಆ ಮೆರವಣಿಗೆ ಹೊರಟಂಥ ಅವರನ್ನು ಸಂಪೂರ್ಣವಾಗಿ ಚದುರಿಸುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿತ್ತು, ಫೋರ್ಸ್ಫುಲಿ ಚದುರಿಸುವಂಥದ್ದು. ಸೊ ಇದರಿಂದಾಗಿ ಕುಪಿತಗೊಂಡಂತಹ ಒಂದು ಜನ ಅನ್ನುವಂಥವರಿಂದ ಮೆರವಣಿಗೆ ಹೊರಟಂಥವ್ರು ದೇ ಬರ್ನ್ಡ್ 22 policemen including police station. ಇಟ್ ಈಸ್ ದ ಇನ್ಸಿಡೆಂಟ್. ಸೊ ಇಲ್ಲಿ ಈ ಒಂದು ಕಾರಣದಿಂದಾಗಿ ಯಾವಾಗ ಅವರು ಫೋರ್ಸ್ಫುಲ್ಲಾಗಿ ಆ ಮೆರವಣಿಗೆಯನ್ನು ಚದುರಿಸುವಂಥ ಪ್ರಯತ್ನವನ್ನು ಮಾಡಿದರು ಪೊಲೀಸರು. ಸೊ 22 ಪೊಲೀಸರನ್ನು ಈ ಒಂದು ಮೆರವಣಿಗೆ ಹೊರಟಂತಹ ಜನ ಉದ್ರಿಕ್ತಗೊಂಡು ಕೊಲೆಯನ್ನು ಗೈದಿದ್ರು, ಅಲ್ಲಿ ಸುಟ್ಟು ಹಾಕಿದ್ರು ಅವರನ್ನು. ಜೊತೆಗೆ ಪೊಲೀಸ್ ಸ್ಟೇಷನ್ನೂ ಸಹ ಸುಡಲಾಗಿತ್ತು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಆಲ್ರೆಡಿ ಗಾಂಧೀಜಿ ಈಸ್ ಫಾಲೋವಿಂಗ್ ಸತ್ಯಾಗ್ರಹ ಪಾಲಿಸಿ. ಸೊ ನಮಗೆ ಗೊತ್ತಿದೆ ಸತ್ಯಾಗ್ರಹ ಅನ್ನುವಂಥ ಒಂದು ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಥವಾ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಇಟ್ ಈಸ್ ಇನ್ಕ್ಲೂಡಿಂಗ್ ನಾನ್ ವೈಲೆನ್ಸ್. ಇದು ಏನಿದೆ ಇದು ಅಹಿಂಸೆಯನ್ನು ಒಳಗೊಂಡಂಥದ್ದು. ಬಟ್ ಹಿಯರ್ ಫ್ಯೂ ಪೀಪಲ್ಸ್, some protesters, they are involved in violence. So suddenly Gandhiji on 5th February 1922 he was withdrawn the non-cooperation movement. ಸೊ ಆ ಕಾರಣದಿಂದಾಗಿ 5 ಫೆಬ್ರವರಿ 1922 ವೇಳೆಗೆ ಇದ್ದಕ್ಕಿದ್ದ ಹಾಗೆ ಒಂದು ಸಡನ್ನಾಗಿ ಆ ಚೌರಿ ಚೌರಾದ ಘಟನೆಯ ಕಾರಣದಿಂದಾಗಿ ಆ ಒಂದು ಹೋರಾಟವನ್ನು ಅಥವಾ ಅಸಹಕಾರ ಚಳುವಳಿಯನ್ನು ವಾಪಸ್ ತೆಗೆದುಕೊಂಡಿದ್ದರು. ಯಾಕೆ ಅಂತಂದರೆ ಸತ್ಯಾಗ್ರಹ ಇದರಲ್ಲಿ ಅಹಿಂಸೆ ಅನ್ನುವಂಥದ್ದಿತ್ತು. ಆ ಒಂದು ನೀತಿಯನ್ನು ಅಲ್ಲಿ ಫಾಲೋ ಮಾಡ್ತಾಯಿದ್ರು ಗಾಂಧೀಜಿಯವರು. ಬಟ್ ಇಲ್ಲಿ ಚೌರಿ ಚೌರ ಅನ್ನುವಂಥ ಪ್ರದೇಶದಲ್ಲಿ ನಾನ್ ಕೋಆಪರೇಷನ್ನ ಒಂದು ಕಾರಣದಿಂದಾಗಿ, ಆ ಒಂದು ಅಸಹಕಾರ ಚಳುವಳಿಯ ಕಾರಣದಿಂದಾಗಿ ಅಲ್ಲಿ ಕೆಲವು ಆ ಒಂದು ಮೆರವಣಿಗೆ ಹೊರಟಂಥ ಜನ ಹಿಂಸೆಯಲ್ಲಿ ತೊಡಗಿದ್ದ ಕಾರಣಕ್ಕೋಸ್ಕರವಾಗಿ ಈ ಒಂದು ಚಳುವಳಿಯನ್ನು ವಾಪಸ್ ತೆಗೆದುಕೊಂಡಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಬಟ್ ಸಿ ಆರ್ ದಾಸ್ ಆ್ಯಂಡ್ ಮೋತಿಲಾಲ್ ನೆಹರು ದೇ ವರ್ ಡಿಸಪಾಯಿಂಟೆಡ್ ಬೈ ದಿಸ್. ಈ ಕಾರಣದಿಂದಾಗಿ ಸಡನ್ನಾಗಿ ವಾಪಸ್ ತೆಗೆದುಕೊಂಡಿದ್ರು. ಅದರಿಂದಾಗಿ ದೇ ಆರ್ ಡಿಸ್ಲೈಕ್ಡ್ ಫಾರ್ ವಿಡ್ರಾನ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸಡನ್ಲಿ ಬೈ ಗಾಂಧೀಜಿಯವರು ಈ ರೀತಿಯಾಗಿ ಏಕಾಏಕಿ ಅದನ್ನು ವಾಪಸ್ ತೆಗೆದುಕೊಂಡಂಥದ್ದು ಅಥವಾ ಆ ಚಳುವಳಿಯನ್ನು ನಿಲ್ಲಿಸಿದ್ದು ಈ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರೂರವರಿಗೆ ಹಿಡಿಸಲಿಲ್ಲ. ಸೊ ದೇ ವಾಂಟೆಡ್ ಟು ಎಂಡ್ ದ ಬೈಕಾಟ್ ಟು ದ ಲೆಜಿಸ್ಲೇಚರ್ ಆ್ಯಂಡ್ ಕಂಟೆಸ್ಟ್ ಇನ್ ಎಲೆಕ್ಷನ್ಸ್. ಆ ಕಾರಣದಿಂದಾಗಿ ಈ ಒಂದು ಬೈಕಾಟನ್ನು ಅಥವಾ ಈ ಒಂದು ಬ್ರಿಟಿಷ್ ಒಂದು ಏನು ವಸ್ತುಗಳಿದ್ದಾವೋ ಅವುಗಳನ್ನು ಉಪಯೋಗಿಸ್ತಿರುವಂಥದ್ದು ಅಥವಾ ಆ ವಿದೇಶಿ ವಸ್ತುಗಳನ್ನು ತ್ಯಜಿಸುವಂತಹ ವಿದೇಶಿಯ ಒಂದು ನಾನ್ ಕೋಆಪರೇಷನ್ ಮೂಮೆಂಟ್ನ ಆ ಎಲ್ಲ ಒಂದು ಹಂತಗಳು ಇದ್ದಾವೆ, ಅಲ್ಲಿ ಏನೇನೆಲ್ಲ ಮಾಡಿದ್ರು ಅದನ್ನೆಲ್ಲ ನಿಲ್ಲಿಸುವ ಕಾರಣಕ್ಕೋಸ್ಕರವಾಗಿ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರೂರವರು ಆ ಬೈಕಾಟನ್ನು ಬಿಟ್ಟು ಈಗ ನೆಕ್ಸ್ಟ್ ಬರುವಂತಹ ಚುನಾವಣೆಗಳಲ್ಲಿ
ಭಾಗವಹಿಸಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು, ತೀರ್ಮಾನವನ್ನು ಮಾಡಿದರು. ಸೊ ಬಟ್ ಕಾಂಗ್ರೆಸ್ ರಿಜೆಕ್ಟೆಡ್ ದಿಸ್ ಟು ಕಾಂಟೆಸ್ಟ್ ಇನ್ ಎಲೆಕ್ಷನ್ಸ್. ಆದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂಥದ್ದು ಅದನ್ನು ಒಪ್ಕೊಳ್ಳಿಲ್ಲ. ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರೂರವರು ಎಲೆಕ್ಷನ್ನಿಗೆ ನಿಲ್ಲುವ ಅನ್ನುವಂಥದ್ದು ಹೇಳಿದಂಥದ್ದನ್ನು ಇದು ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಪ್ಕೊಳ್ಳಿಲ್ಲ. ಸೊ ಸಿ ಆರ್ ದಾಸ್ ಆ್ಯಂಡ್ ನೆಹರು ಫೌಂಡೆಡ್ ನ್ಯೂ ಪಾರ್ಟಿ ಕಾಲ್ಡ್ ಸ್ವರಾಜ್ ಪಾರ್ಟಿ ಆ್ಯಂಡ್ ಆಲ್ಸೋ ಕಂಟೆಸ್ಟೆಡ್ ಇನ್ ಎಲೆಕ್ಷನ್ಸ್. ಸೊ ಇಲ್ಲಿ ಯಾವಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಪ್ಕೊಳ್ಳಿಲ್ಲ, ಆವಾಗ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರೂರವರು ನೇರವಾಗಿ ಹೊಸ ಒಂದು ಪಕ್ಷವನ್ನು ಕಟ್ಟಿದ್ರು, ಸ್ವದೇಶಿ ಪಕ್ಷ ಅನ್ನುವಂಥದ್ದಾಗಿ, ಮತ್ತು ಚುನಾವಣೆಗಳಲ್ಲಿ ಭಾಗವಹಿಸಿದ್ರು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ದಿ ಅಪೋಸ್ಡ್ ದ ಗೌರ್ಮೆಂಟ್ ಫ್ರಮ್ ವಿತಿನ್ ದ ಲೆಜಿಸ್ಲೇಚರ್. ಇತಿಹಾಸಕಾರ ಹೇಳುವ ಪ್ರಕಾರದಲ್ಲಿ ಎಲೆಕ್ಷನ್ಗಳಲ್ಲಿ ಭಾಗವಹಿಸಿ ಅಲ್ಲಿ ಶಾಸಕರಾಗುವ ಮುಖಾಂತರವಾಗಿ ಶಾಸಕಾಂಗದಲ್ಲಿದ್ದುಕೊಂಡೇ ಅಥವಾ ಸರ್ಕಾರವನ್ನು ವಿರೋಧಿಸಲಿಕ್ಕೆ ಶಾಸಕಾಂಗದಲ್ಲಿದ್ದುಕೊಂಡೇ ಅವರು ಸರ್ಕಾರವನ್ನು ವಿರೋಧಿಸಲಿಕ್ಕೆ ಪ್ರಾರಂಭಿಸಿದರು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ನೆಕ್ಸ್ಟ್ ಕ್ಲಾಸ್ we are learning about Simon Commission and other events. Thank you.